ಎಂಡಿಗೆ ಫುಲ್ ಪವರ್ಸ್, ಆ ಪವರ್ಸ್ ಇರಲ್ಲ. ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕಾಗುತ್ತೆ ಸಿಒ ಇದ್ದವರು. ಅವೆಲ್ಲ ಟೆಕ್ನಿಕಲ್ ಸಮಸ್ಯೆ ನೋಡ್ಕೊಂಡು ಫೆಡರೇಷನ್ ಮಾಡಿರೋದು. ನೆಕ್ಸ್ಟ್ ಹೇಳಿ. ಹಲೋ, ಟಿಜಿಎಂಸಿ ಬ್ಯಾಂಕ್ ಹೇಳಿ. ತುಮಕೂರು ಟಿಜಿಎಂಸಿ ಬ್ಯಾಂಕ್ ಕೇಳ್ತಾ ಇದೆಯಾ? ಹೇಳ್ತಾ ಇದೆ ಸರ್. ಕೇಳ್ತಾ ಇದೆ ಸರ್. ಹ್ಞೂ ಸರ್, ಹೇಳಿ ಸರ್. ಅದೇ ಇವ್ರು ಇಷ್ಟೊತ್ತು ಹಿಂದೆ ಮಾತಾಡ್ದಂತ ವ್ಯಕ್ತಿ ಸಿಒ ಕೇಳಿದ್ರು. ನಮ್ ಬ್ಯಾಂಕ್ ನಲ್ಲಿ 2 ವರ್ಷದಿಂದ ಸಿಒ ಇಲ್ಲ. ನಮ್ ಸಿಒ ಸಡನ್ ಆಗಿ ಹಾರ್ಟ್ ಫೇಲ್ ಆಗಿ ಸತ್ತೋದ್ರು. ಅವ್ರು ಇನ್ನೂ 5 ವರ್ಷ ಸರ್ವಿಸ್ ಇತ್ತು. ಅವತ್ತಿಂದ ನಾವು ಟ್ರೈ ಮಾಡ್ತಾ ಇದೀವಿ, ಒಬ್ಬ ಸಿಒ ಅಪಾಯಿಂಟ್ ಮಾಡಕ್ ಆಗಿಲ್ಲ. ಬಿಕಾಸ್ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ನೋಡಿದ್ರೆ 35 ವರ್ಷ ನೀವ್ ಹೇಳಿದ್ರಲ್ಲ, ಅದ್ರ ಪ್ರಕಾರ ಯಾರು ಸಿಗಲ್ಲ ಜನ. RBI ಕೊಟ್ಟಿರೋ ಸರ್ಕ್ಯುಲರ್ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. 60 ವರ್ಷ ಟ್ರೈನಿಂಗ್ ಆಗಿರೋರು ಒಳ್ಳೊಳ್ಳೆ ಸಿಒ ಸಿಗ್ತಾರೆ. ನಾವು ಅಪಾಯಿಂಟ್ಮೆಂಟ್ ಮಾಡಿ ಸೆಲೆಕ್ಟ್ ಮಾಡಿ ಕಳ್ಸಿಕೊಟ್ರೆ ಇವತ್ತಿಗೂ ಅಪ್ರೂವ್ ಬಂದಿಲ್ಲ. ಇಷ್ಟು ತೊಂದರೆಯಲ್ಲಿ ನಾವು ಬ್ಯಾಂಕ್ ನಡೆಸಿ NPA ಡೌನ್ ಮಾಡು, NPA ಇದ್ ಮಾಡು, ಅದು ಮಾಡು ಅಂದ್ರೆ ಹೆಂಗ್ ಮಾಡಕ್ ಸಾಧ್ಯ? ಪಾಸಿಬಲ್. We have taken, we have written to you also. We have written to you also, but you have not taken any action. At least you get on CEO for us. We already the state Bangalore has recommended to Bombay. From Bombay it has to come, but they stay High Court stay is there. Whatever it may be, we are agreeable. We don't dispute if they send it. Please arrange some CEO, because we are not able to run the bank without a CEO. 2.5 years we are running. So the risk is too much. If anything goes wrong, it is the federation is responsible, not me. ಸಿಒ ಅಪಾಯಿಂಟ್ಮೆಂಟ್ ಗೆ ಫುಲ್ ಪವರ್ಸ್ ಬ್ಯಾಂಕಿಗೆ ಪವರ್ಸ್ ಇದೆ. ನೀವು ಪೇಪರ್ ಕಾನ್ಫರ್ಮ್ ಮಾಡಿ ಸಿಒ ತಗೊಳ್ಳಿಕ್ಕೆ ನಿಮ್ಗೆ ಪವರ್ಸ್ ಇದೆ. ಯಾರು ಅಡ್ಡಿಲ್ಲ. ಅಪ್ರೂವಲ್ ಬಂದಿಲ್ಲ ರೀ, ಅಪ್ರೂವಲ್ ಕಳ್ಸಿದೀವಿ. ಅಪ್ರೂವಲ್ ಬಂದಿಲ್ಲ, ಅಪ್ರೂವಲ್ ತರಿಸ್ಕೊಡಿ. ಫೆಡರೇಷನ್ ನೀವು ಬರ್ದು ತರಿಸ್ಕೊಡಿ. ನಾವು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಬ್ಯಾಂಕ್ ಮಾತಾಡಂಗಿಲ್ವಂತೆ. ಅವರೇ ಮಾತಾಡ್ಬೇಕಂತೆ. ಬೆಂಗಳೂರವ್ರು ಕೇಳಿದ್ರೆ ಕೋರ್ಟ್ ಸ್ಟೇ ಇದೆ ಅಂತಾರೆ. ಏನ್ ಮಾಡೋದು ನಾವು? ಅದಕ್ಕೆ ಹೇಳಿ ದಯವಿಟ್ಟು ಬ್ಯಾಂಕ್ ಹೆಂಗ್ ರನ್ ಮಾಡ್ಬೇಕು? ಅನ್ಟ್ರೈನ್ಡ್ ಸಿಒಗಳನ್ನ ಇಟ್ಕೊಂಡ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ, ಏನಿಲ್ಲ. ಅವರು ತನ್ ಸೈನ್ ನಮ್ಮ ಮುಂದೆ ಇಡ್ತಾರೆ, ಸೈನ್ ಹಾಕಿ ಅಂತ ಅವ್ರ ಮುಂದೆ ನಾವೇನ್ರಿ ಕೆಲಸ ಮಾಡೋದು? ಅಲ್ಲ ಸರ್, ಸಿಒ ಅಪಾಯಿಂಟ್ಮೆಂಟ್ ಬೋರ್ಡ್ ಗೆ ಪವರ್ಸ್ ಇದೆ. ಸರಿ ಇಲ್ಲ. ನೀವು ನಾವ್ ಹೇಳ್ತೀನಿ ಕೇಳಿ. ಫೆಡರೇಷನ್ ಅವರು ಅವರು ಅದೇ ಪ್ರಾಬ್ಲಮ್ ಹೇಳಿದ್ರು, ನಾನು ಅದೇ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. ಫಸ್ಟ್ ಯು ಸಿ ದಟ್ ಯು ಗೆಟ್ ಸಿಇಒ. ನಾವು ಸೆಲೆಕ್ಷನ್ ಮಾಡಿದೀವಿ, ಸೆಲೆಕ್ಷನ್ ಆಗಿದೆ, ಎಲ್ಲ ಆಗಿದೆ. ನಾವು ಕಳ್ಸಿಕೊಟ್ಟಿದೀವಿ. ಅಪ್ರೂವ್ ಮಾಡ್ಬೇಕಲ್ಲ ಅವರು. ಇಲ್ಲ ನಾನು ಅಪಾಯಿಂಟ್ ಮಾಡ್ಕೊ ಅಂತ ಹೇಳ್ಬಿಡಿ, ನಾನು ಮಾಡ್ಕೊಂತೀನಿ. ಅಷ್ಟೇ. ಇಫ್ ಎನಿಥಿಂಗ್ ಗೋಸ್ ರಾಂಗ್, ಯು ಆರ್ ರೆಸ್ಪಾನ್ಸಿಬಲ್. ನಾಳೆನೆ ಅವ್ನ ಪಾಪ ಈಸ್ ವೇಟಿಂಗ್ ದಿ ಪರ್ಸನ್. ನಾಳೆನೆ ಅವ್ನು ಬಂದು ಡ್ಯೂಟಿ ತಗೊಂತಾನು. ಆ ತರ ವಾತಾವರಣ ಇದೆ. ದಯವಿಟ್ಟು ಹೇಳಿ, ನಾವು ತಗೋಬಹುದು ಅಂದ್ರೆ ತಗೊಂತೀನಿ. ನಾನು ನಂದೇನು ನೋ ಪ್ರಾಬ್ಲಮ್. ಮೈ ಹೆಡ್ಏಕ್ ಇಸ್ ರಿಲೀವ್ಡ್. ಸರ್ ಹೇಳಿ ಸರ್. ಮಲ್ಲೇಗೌಡ ಸರ್ ಚಾರ್ಟ್ ಇದೆ, ಬಟ್ ಅದು ಮೆಸೇಜ್ ಕಳಿಸ್ಬೇಕು. ಮೆಸೇಜ್ ಮಾಡಕ್ಕೆ ಇಲ್ಲ, ಅವ್ರು ರಿಪ್ಲೈ ಮಾಡಲ್ಲ. ಮೆಸೇಜ್ ಎಲ್ಲರಿಗೂ ಗೊತ್ತಾಗ್ಲಿ ಬಿಡು. ಏನಂತ ಯಾರೋ ಒಬ್ರು ಮಾತಾಡ್ತಾರೆ ವಯಸ್ಸು. ಸರ್ ಮಾತಾಡಿ. ಹಲೋ ಹೇಳಿ ಸರ್. ಸರ್ ನಮಸ್ಕಾರ. ನಾವು ಹನುಮನಗರ ಕೋಆಪರೇಟಿವ್ ಬ್ಯಾಂಕಿಂದ. ಸರ್ ಕೇಳಿಸ್ತಾ ಇದೆಯಾ? ಸರ್ ಏನಿಲ್ಲ, ನೀವು ಫೆಡರೇಷನ್ ಇಂದ ಸರಿಯಾಗಿ ಕೇಳಿಸ್ಕೊಂಡ ಎಲ್ಲಾ ಬ್ಯಾಂಕ್ ಇದನ್ನ ಒಪ್ಪಿಗೆ ತಗೊಂಡ್ರೆ ಅಥವಾ ಯಾವ ತರ ತಂದಿದೆ? ಕ್ಲಿಯರ್ ಇಲ್ಲ. ಈಗ ಹಿಂದೆ ಏನ್ ಕೇಳಿದ್ರು ಅದೇ ಸಮಸ್ಯೆ ನಮಗೂ ಕೂಡ. ನಮ್ಮಲ್ಲಿ ಸಿಇಒನು ಇಲ್ಲ. ಇಂಥ ಒಂದು ಇದ್ರಲ್ಲಿ ನಾವು ಎಲ್ಲೂ ಎಂಡಿ ಆಗ್ತಾರಲ್ಲ, ಸರಿ ನೋಡೋಣ ಅಂತ ಹೇಳಿ ನಾವು ವೇಟ್ ಮಾಡ್ತೇವೆ. ಈಗ ಏಕಾಕಿ ಸ್ಟೇನು ಬಂದಿತ್ತು. ಈಗ ನಮ್ಮ ಮ್ಯಾನೇಜರ್ ರಿಟೈರ್ಡ್ ಆಗ್ತಾ ಇಲ್ಲ. ಯಾವ ತರ ನಡೆಸ್ಬೇಕು ನಾವು ಸಂಸ್ಥೆ? ಈ ತರ ಆದಾಗ ನಿಮ್ಮ ಇಬ್ಬರು ಡಿಪಾರ್ಟ್ಮೆಂಟ್ ಅಥವಾ RBI ಎರಡೇ ಒಂದ್ ಕಡೆ ತಗೋಬೇಕಿತ್ತಲ್ವಾ? ಹಲೋ
ಈಗ ಅಟ್ಲೀಸ್ಟ್ ಎಲ್ಲ ಬ್ಯಾಂಕ್ ತೊಂದರೆ ಆಗ್ತಾ ಇದೆ ಕಡಿಲಿಕ್ಕೆ ಕೇಳಿದ್ರ ಹ್ಯಾಂಡ್ರೈಸ್ ಮಾಡ್ಬೇಕು ಸರ್ ಅಲ್ಲಿ ಎಲ್ಲ ಬ್ಯಾಂಕ್ ಒಪ್ಪಿಗೆ ತಗೊಂಡಿರೋ ಸ್ಟೇಟ್ ತಗೊಂಡ್ರ ಫೆಡರೇಷನ್ ಅಟ್ಲೀಸ್ಟ್ ಡೈರೆಕ್ಟರ್ ಮೀಟಿಂಗ್ ಮಾಡಿ ಸರ್ ಅಲ್ಲಿ ಆಪ್ಷನ್ ರಿವರ್ಸ್ ಆಗ್ತಿದೆ. ಮಾತಾಡಿ ಸರ್ ಇವ್ರು ಮಾತಾಡಿ ಒಬ್ರು ಇವ್ರು ಯಾವ ಬ್ಯಾಂಕ್ನವ್ರು ಮಾತಾಡಿದ್ದು? ಹಲೋ ಜೋರಾಗಿ ಮಾತಾಡಿ ಸರ್ ಕೃಷ್ಣ ಅವ್ರೊಬ್ರು ಬ್ಯಾಂಕ್ನವ್ರು ಮಾತಾಡಿದ್ರದ್ದು ಯಾವ ಬ್ಯಾಂಕ್ನವ್ರು ಹೇಳಿ? ಯಾವ ಸರ್ ಅದು ಇದು ಗಂಗಾವತಿ ಗಂಗಾವತಿ. ಚನ್ನಬಸವೇಶ್ವರ ಗಂಗಾವತಿ ಏನ್ ಅವ್ರ ಹೆಸರೇನು? ಗಂಗಾವತಿ ಇವರು ಯಾವ ಬ್ಯಾಂಕ್ ಗಂಗಾವತಿ? ನಮ್ಮ ಕಳಪುರ ಬ್ಯಾಂಕ್ ಸರ್ ಹಾ? ಹಿಂದಕ್ಕೆ ಕಳಪುರ ಡೈರೆಕ್ಟರ್ ಇದ್ರಲ್ಲ ಅವ್ರ ಬ್ಯಾಂಕ್. ಅವ್ರಿಗೊಂದ್ ಸ್ವಲ್ಪ ಹೇಳಿ, ಅವ್ರಿಗೆ ನಮ್ಮ ಬೋರ್ಡ್ಗೆ ಪರಮಾಧಿಕಾರ ಇರ್ತದೆ ಸಿಇಒ ಮಾಡ್ಕೊಳ್ಳೋದಕ್ಕೆ. ಸಿಇಒ ಮಾಡ್ಬಿಟ್ಟು ಬರೀ RBI ಬರೆದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ. ಅದೇನ RBI ಪರ್ಮಿಷನ್ ತನಕ ಕಾಯುವಂತದಿಲ್ಲ. ನಾವು ಯಾರನ್ನ ಮಾಡಿರ್ತೀವೋ ಅದನ್ನ ಅವ್ರು ಸುಧಾಕರ್ ಅವ್ರು ಉತ್ತರ ಕೊಡ್ಬೇಕಲ್ವ ಅದಕ್ಕೆ? ನಾ ಇವ್ರಿಗೆ ಹೇಳಿದೆ ಸರ್, ತುಮಕೂರು CMC ಬ್ಯಾಂಕ್ ಹೇಳಿದೆ, ಬೋರ್ಡ್ಗೆ ಪವರ್ಸ್ ಇದೆ ಸಿಇಒ ಅಪಾಯಿಂಟ್ಮೆಂಟ್ ಮಾಡ್ಕೋದು ಮೊದಲಿಂದ ಇದೆ, ಇವಾಗ ಏನಿಲ್ಲ. ಅದು ನಮ್ಗೆ ಯಾರು ಫಿಟ್ ಅನಿಸ್ತಾರೋ ಅದು ಬೋರ್ಡ್ಗೆ ಪವರ್ಸ್ ಇದೆ. ಈ ಪ್ರಮೋಷನ್ ಕೊಟ್ಟ ಇಡ್ಬೇಕಂತ ಏನಿಲ್ಲ, ಬೋರ್ಡ್ಗೆ ಪವರ್ಸ್ ಇದೆ ಸರ್. ಅವರು ಒಂದ್ ಕಡೆ ಹೇಳ್ತಾರೆ ಪಾಪ ಅವ್ರಿಗೆ ಅದ್ರದ್ದು ಯಾವ ತರ ನಾಲೆಡ್ಜ್ ಅಂತ ಗೊತ್ತಿಲ್ಲ. ನಿಮ್ಮ ಇದ್ರದ್ದು ಫೆಡರೇಷನ್ ಜವಾಬ್ದಾರಿ ಆಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಪಾಪ ಅವ್ರು ಕೇಳಿದ್ರು ಆತಂಕ ಅವ್ರದ್ದು ತಪ್ಪಲ್ಲ. ಅವ್ರಿಗೆ ಇವರು ತುಮಕೂರು GMC ಬ್ಯಾಂಕ್, ತುಮಕೂರು GMC ಬ್ಯಾಂಕ್ NR ಜಗದೀಶ್ ಮಾತಾಡಿದ್ದು. ಜಗದೀಶ್ ಅವ್ರು ಮಾತಾಡಿದ್ದ? NR ಜಗದೀಶ್ ಅವ್ರು ಮಾತಾಡಿದ್ದು. ಜಗದೀಶ್ ಅವ್ರಿಗೆ ಗೊತ್ತಿರ್ತದಲ್ಲ ಚೆನ್ನಾಗೇನೆ. ಅವರಲ್ಲಿ 2.5 ವರ್ಷದಿಂದ ಸಿಒ ಸಿಲೆಕ್ಷನ್ ಆಗಿಲ್ಲಂತೆ. ಅಲ್ಲಿ ಯಾರೋ ಒಬ್ರು ಇದ್ರಂತೆ, ಎಕ್ಸ್ಪೈರ್ಡ್ ಆಗಿದಾರ. ಅವ್ರ ಸಿಲೆಕ್ಷನ್ 2.5 ವರ್ಷದಿಂದ ಪೆಂಡಿಂಗ್ ಇದೆ ಅಂತೆ. ಅವ್ರ ಬ್ಯಾಂಕ್ ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅದು ಮಾಡ್ಕೊಂಡು ಕಾಲ್ ಫಾರ್ಮ್ ಮಾಡಿದ್ರೆ ಸುಮಾರು ಜನ ಬರ್ತಾರೆ ಅಂತ ಅನ್ಕೊಂತೀನಿ ಅಲ್ವಾ? ಅದೇ ಹೇಳಿದೆ ಸುಧಾಕರ್ ಅವರು. ಅವ್ರಿಗೊಂದ್ ಸ್ವಲ್ಪ ಸಮಂಜಸವಾಗಿ ಉತ್ತರ ಕೊಡಿ. ಯಾಕೆ ಅಂತಂದ್ರೆ ಯಾರಿಗೇ ಆಗ್ಲಿ ಸಿಇಒನ ಅಪಾಯಿಂಟ್ ಮಾಡ್ಕೊಳ್ಳೋದು ಅವರ ಆಡಳಿತ ಮಂಡಳಿಗೆ ಬಿಟ್ಟಿದ್ದು. ಅದಕ್ಕೆ ನಮ್ಮ ಫೆಡರೇಷನ್ ಏನು ಮಾಡೋ ಅಂತ ಪರಿಸ್ಥಿತಿ ಇರೋದಿಲ್ಲ. ಆಡಳಿತ ಮಂಡಳಿನವರು ಮಾಡ್ಬಿಟ್ಟು RBI ಬರೆದು ಕಳ್ಸಿದ್ರೆ ಅದನ್ನ ಒಪ್ಪಿಗೆ ಕೊಡ್ತದಲ್ಲ. ಹೇಳಿ ಸುಧಾಕರ್. ಸರ್ ಹೌದು ಸರ್, ಹಾಗೆ ಒಪ್ಪಿಗೆ ಕೊಡೋಕೆ ಈಗ ಸ್ಟೇಟ್ ಇದೆಯಲ್ಲ ಅಂತ ಅವ್ರು ಹೇಳ್ತಾರೆ. ಕಾಣಿಸ್ತಾ ಇಲ್ಲ ಸರ್. ಈಗ ಮೊದಲಿಂದ ಸಿಇಒ ಪೋಸ್ಟ್ ಗೆ ಒಪ್ಪಿಗೆ ಬೇಕಿರಲ್ಲ, ಈಗ MD ಒಪ್ಪಿಗೆ ಬೇಕಷ್ಟೇ. ಅಷ್ಟೇನೆ. ಅವ್ರು ಮೊದಲು ಇಲ್ಲೇ ಇಲ್ಲ, ಸಿಇಒ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ದೇವೆ ಮಾಮೂಲಿ ಇತ್ತು. ಅವ್ರು 2.5 ವರ್ಷದಿಂದ ಯಾಕೆ ಪೆಂಡಿಂಗ್ ಇಟ್ಟಿದ್ರೆ ಗೊತ್ತಿಲ್ಲ. MDದೂ ಆಗ್ತದೆ. MD ಮಾಡ್ಬಿಟ್ಟು ಕಳಿಸ್ತು ಅಂತಂದ್ರೆ RBI ಒಪ್ಕೊಳ್ತದಲ್ಲ. ಅದಕ್ಕೆ ಮಾನದಂಡದನ್ನ ಕಳ್ಸಿದ್ರೆ ಸಾಕಲ್ಲ. ಅಲ್ಲ ಈಗ ಸದ್ಯಕ್ಕೆ ಅದು ಮೊನ್ನೆ ನಮ್ ಕ್ಲಾರಿಫಿಕೇಶನ್ ಆಗೋಲ್ಲ, ಸ್ಟೇ ಇದೆಯಲ್ಲ ಸರ್ ಇವಾಗ. ಸ್ಟೇ ಇದೆ ಅಂದ ತಕ್ಷಣ ನಾವು ಮೈ ಮರಿಯೋದು ಬೇಡ. ನಾವ್ ಇವಾಗ ಬೀಸುದೊಣ್ಣೆ ತಪ್ಪಿಸ್ಕೊಂಡಿದೀವಿ ಅಷ್ಟೇ. ಹೌದೌದು, ಅದು ಕ್ಲಾರಿಫಿಕೇಶನ್ ಇದಿರಲ್ಲ, ಕ್ಲಾರಿಟಿ ಇರಲಿಲ್ಲ ಅಂತ ಮಾಡಿದ್ದೆ ಅಷ್ಟೇ. ಅದು ಬೋಲ್ಡ್ ಅಷ್ಟರೊಳಗಡೆಗೆ ಇವರೆಲ್ಲ ಕ್ಲಾರಿಟಿನೂ ನಮ್ಮ RBI ಇದರಿಂದ ನಮ್ಮ ಫೆಡರೇಷನ್ ಇಂದ ಕೊಡಿ. ಎಲ್ಲ ಬ್ಯಾಂಕ್ನವ್ರಿಗೂ ಮಾಡ್ಕೊಳ್ಳಿ. ಸರಿ ಸರ್. ಫೆಡರೇಷನ್ ಮೆಂಬರ್ ಆಗಿರ್ತಾರೆ, ಅವ್ರ ಫೆಡರೇಷನ್ ಜವಾಬ್ದಾರಿ ಅಂತ ಹಾಕೋದು ತಪ್ಪಿರೋಲ್ಲ. ನಾವು ಸಮಂಜಸವಾಗಿ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಅವ್ರಿಗೆ ಎಲ್ಲಾ ತರದ್ದು ಸಲಹೆಯನ್ನು ಕೊಡ್ಬೇಕಾಗ್ತದೆ. ಸರ್ ಮತ್ತೆ ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಈ MD ಪೋಸ್ಟ್ ಜಾಸ್ತಿ ಇದ್ರಲ್ಲಿ ಬೇಡ, ಎಕ್ಸ್ಪರ್ಟ್ ಕಮಿಟಿ ದಯವಿಟ್ಟು ಹೇಳಿ. MD ಪೋಸ್ಟ್ ಸುಮಾರು ಮೀಟಿಂಗ್ ಮಾಡಿದ್ದೇವೆ ಇವಾಗ ಆಲ್ರೆಡಿ. ಈ ಎಕ್ಸ್ಪರ್ಟ್ ಕಮಿಟಿ ದಯವಿಟ್ಟು ಕೇಳಿ, ಏನಾದ್ರು ಕ್ವಶನ್ಸ್ ಇದ್ರೆ. ಇದು ಎಕ್ಸ್ಪರ್ಟ್ ಇದು ಒಂದ್ಸಲ ಸರ್. ಮಲ್ಲಪುರ ಅರ್ಬನ್ ಬ್ಯಾಂಕ್ ಮಾತಾಡಿ ಸರ್. ಕೆರೂರ್ ಸರ್, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ ಸರ್. ನಮ್ಮ ಬ್ಯಾಂಕ್ನಾಗ ಸರ್ ಯಾವ ಕ್ಯಾಂಡಿಡೇಟ್ MD ಪೋಸ್ಟ್ ಗೆ ಎಲಿಜಿಬಲ್ ಇಲ್ಲ ಸರ್. ಯಾವುದು ಕ್ಯಾಂಡಿಡೇಟ್ ಸರ್ ನಮ್ಮ ಸ್ಟಾಫ್ ದಿಂದ ಸರ್ ಯಾವುದು ಕ್ಯಾಂಡಿಡೇಟ್ ಎಲಿಜಿಬಲ್ ಇಲ್ಲ ಸರ್. ತಗೊಳ್ಳಿ.
ಯಾವುದು ಸ್ಟಾಫ್ ಸರ್ ಎಲಿಜಿಬಲ್ ಇಲ್ಲ ಸರ್ MD ಪೋಸ್ಟ್ಗೆ. ಹೊರಗಡೆಯಿಂದ ಪೇಪರ್ ಕಾಲ್ಫಾರ್ಮ್ ಮಾಡಿ ಅಥವಾ ಇದು ಮಾಡ್ಕೊಂಡು ತಗೊಳ್ಳಿ. ಹೊರಗಡೆ ನಿಮ್ಮ ಇರೋ ಎಂಪ್ಲಾಯ್ಸ್ MD ಮಾಡ್ಬೇಕಂತಿಲ್ಲ ರೂಲು. RBI ನಾರ್ಮ್ಸ್ ಪ್ರಕಾರ ಅವ್ರು ಹೇಳಿದಾರಲ್ವಾ, 8 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಏಜ್ 35 ಮಿನಿಮಮ್ ಇರ್ಬೇಕು ಅಂತ ಹೇಳಿದಾರ. ಅದ್ ನೋಡ್ಕೊಂಡು ನೀವು ತಗೊಳ್ಳಿ. ಅದು ನಾವು ಬೇರೆ ಸರ್ ನಮ್ದು ಬೋರ್ಡ್ ಆಫ್ ಡೈರೆಕ್ಟರ್ ಏನ್ ಮಾಡ್ತಾ ಇದೀವಿ ಸರ್, DCC ಬ್ಯಾಂಕ್ ದಟ್ ಮ್ಯಾನೇಜರ್ ರಿಟೈರ್ಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಮಾಡಿ ನಡ್ತಾ ಇದೀವಿ ಸರ್. ಅವರ ಮ್ಯಾನೇಜರ್ ರಿಟೈರ್ಡ್ ಮ್ಯಾನೇಜರ್ ನಡೀತೆ ಅಪ್ ಟು 65 ಇಯರ್ಸ್ ತನಕ ನಡೆಯುತ್ತೆ. ಓಕೆ ಸರ್. 7 ಇಯರ್ಸ್ ತನಕ ನಡೆಯುತ್ತೆ. ಹಾ ಸರ್. 70 ವರ್ಷ ಲಾಸ್ಟ್ ಇದೆ. ಹಾ ಸರ್. ಮಿನಿಮಮ್ ಮೊದಲೇ ಒಂದು 3 ವರ್ಷ ಮಾಡ್ಕೊಂಡ್ರು 65 66 ವರ್ಷ ಇದ್ರು ತಗೋಬಹುದು. ಹಾ ಸರ್. ತಗೋಬಹುದಲ್ಲ ಸರ್? ಓಕೆ ಸರ್, ಥ್ಯಾಂಕ್ ಯು. ಬಟ್ RBI ತಿಳಿಸ್ಬೇಕು, ಅಲ್ಲಿಂದ ಅಪ್ರೂವಲ್ ಬರ್ಬೇಕು. ಹಾ ಸರ್. ನಾವು ಏನೋ ಅಪ್ರೂವಲ್ ಸ್ಟೇ ಐತಿ, ಅದ್ರ ಸಲುವಾಗಿ ನಾವು ಅಪ್ರೂವಲ್ಗೆ ಕಳಿಸಿಲ್ಲ ಸರ್. ನಿಮ್ಮದು ಈಗ ಕೃಷ್ಣ ಸಾಹೇಬ್ ಹೇಳಿದಂಗ ನೀವು ನಿಮ್ಮ ಕೆಲಸ ನೀವು ಮಾಡೋದು ಮಾಡಿಬಿಡಿ. ಹಾ ಸರ್. ಈಗ ನಮ್ಮದು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿದೆ, ಅದಕ್ಕೆ ನಾವು ಬರ್ದೇವ. ಅಷ್ಟೊಳಗಡೆ ಅವ್ರಿಗೆ ಕ್ಲಿಯರ್ ಆಯ್ತು ಅಂದ್ರೆ RBI ಕಳಿಸ್ತಾರ ಅವರು. ಹಾ ಸರ್. ನೆಕ್ಸ್ಟ್ ದಿನನಿತ್ಯದ ಕಾರ್ಯಕ್ರಮಕ್ಕೆ ಅಲ್ವಾ? ಮತ್ತೆ ಯಾರು ಎಕ್ಸ್ಪರ್ಟ್ ಕಮಿಟಿ ಕೇಳಿ, MD ಜಾಸ್ತಿ ಬೇಡ. ಇದ್ರಲ್ಲಿ ಸ್ವಲ್ಪ ಬರಲ್ಲ ಇಷ್ಟೆಲ್ಲ ಹೇಳಿದ್ರೆ ಡೌಟ್ಸ್ ಇದ್ರೆ ಕೇಳಿ. ಪ್ರಾಬ್ಲಮ್ ಅದೇ ಬಂದಾಗ ಏರ್ಬೇಕು ಅಲ್ಲ ಕ್ಲಿಯರ್ ಗೊತ್ತಾಗಲ್ಲ. ಈಗ ಮಾತಾಡೋದು ಬೇಡ ಸರ್. ಎಕ್ಸ್ಪರ್ಟ್ ಕಮಿಟಿ ಇದು ಅಕ್ಸೆಪ್ಟ್ ಆಗಿದೆನಾ ಏನು ಇಲ್ಲ? ಎಕ್ಸ್ಪರ್ಟ್ ಕಮಿಟಿ ಅಕ್ಸೆಪ್ಟ್ ಅಂತ ಹೇಳಿದ್ರೆ ಅದು ಸಬ್ಮಿಟ್ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕಿಗೆ. ಅದನ್ನು ನಿಮ್ಮ ಇದಕ್ಕೆ ಕಮೆಂಟ್ಸ್ಗೆ ಹಾಕಿದ್ದಾರೆ ವೆಬ್ಸೈಟ್ ಅಲ್ಲಿ. ಸೆಪ್ಟೆಂಬರ್ 30th ವರೆಗೂ ಟೈಮ್ ಇದೆ. ನಿಮ್ಗೇನಾದ್ರು ಕಮೆಂಟ್ಸ್ ಇದ್ರೆ ಹಾಕ್ಬೋದು, ಬರಿಬಹುದು. ಅಲ್ಲ ಮತ್ತೆ ಇದಕ್ಕೂ ಸ್ಟೇ ಏನು ಹೋಗೋದಿಲ್ಲ ತಾವು? ಇಲ್ಲ, ಇದಕ್ಕೆ ಹೋಗ್ಲಿಕ್ಕೆ ಬರಲ್ಲ. ಅಲ್ಲ, ಇದು ಸ್ಟೇ ಅಂತ ಹೇಳಿದ್ರೆ ಇದು ತಾನೇ, ಇದು ರೆಕಮೆಂಡೇಶನ್ ಇದೆ. ಇದು ಬಂದಾಗ ತಾನೇ RBI ನಿಮಗೆ ಏನ್ ಟೆಕ್ನಿಕಲ್ ಸಮಸ್ಯೆ ಇದೆ ಅಲ್ಲ ಇದರಲ್ಲೇ ನೀವು ಕೇಳಿ. BOM, MD, ಅಪಾಯಿಂಟ್ಮೆಂಟ್ ಆಫ್ MD, ಎಕ್ಸ್ಪರ್ಟ್ ಕಮಿಟಿ ಎಲ್ಲ ರೆಕಮೆಂಡೇಶನ್ಸ್. But nobody has come forward to implement all these things. What is the idea behind this? What is the object behind this? What is the purpose behind this? ಬ್ಯಾಂಕ್ ಅನ್ನ ಪ್ರೊಫೆಷನಲ್ ಆಗಿ ರನ್ ಮಾಡಬೇಕು, ಮಾಡಬಾರ್ದು? ಅರ್ಥ ಆಗಲಿಲ್ಲ ಯಾವ ವಿಷಯದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಸರ್? ಯಾವ್ದೇ ಇರ್ಬೋದು ಸರ್. ಈಗ ಏನು ರೆಕಮೆಂಡೇಶನ್ಸ್ ಏನ್ ಮಾಡಿದಾರಲ್ಲ, ಇದು ರೆಕಮೆಂಡೇಶನ್ಸ್ ಅಪಾಯಿಂಟ್ಮೆಂಟ್ ಆಫ್ ದಿ BOM, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, MD, ಎಕ್ಸ್ಪರ್ಟ್ ಕಮಿಟಿ, ಇವೆಲ್ಲ ರೆಕಮೆಂಡೇಶನ್ಸ್. ಬಟ್ ವೆದರ್ ದಿ ಶುಡ್ ಬಿ ಇಂಪ್ಲಿಮೆಂಟೆಡ್ ಆರ್ ನಾಟ್. ರೆಕಮೆಂಡೇಶನ್ ಸರ್ಕ್ಯುಲರ್ ಎರಡು ಒಂದಾಗ್ಲಿಕ್ಕೆ ಚಾನ್ಸೇ ಇಲ್ಲ. ರೆಕಮೆಂಡೇಶನ್ಸ್ ಬೇರೆ, ಸರ್ಕ್ಯುಲರ್ಸ್ ಬೇರೆ. ಅದು ಮಾಡಬೇಕು ಅಂತ ಹೇಳಿದ್ರೆ ಇದು ಆಬ್ಜೆಕ್ಟ್ ಏನಿದ್ರದ್ದು ಏಕೆ ಇವನ್ನೆಲ್ಲ ಇಂಪ್ಲಿಮೆಂಟೇಶನ್ ಮಾಡಕ್ ರಿಸರ್ವ್ ಬ್ಯಾಂಕ್ ಮನಸ್ಸು ಮಾಡ್ತು? ಯಾವ ಕಾರಣಕ್ಕೆ ಇವನ್ನೆಲ್ಲ ತರಬೇಕು ಅಂತ ಮನಸ್ಸು ಮಾಡ್ತು ರಿಸರ್ವ್ ಬ್ಯಾಂಕ್? ಅಂತ ಆಗ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈಗ ನೋಡಿ, ಅದು ಮಾಧವಪುರ ಕೋಆಪರೇಟಿವ್ ಬ್ಯಾಂಕ್ ಫೇಲಿಯರ್ ಆದ ನಂತರ ತುಂಬಾ ಬದಲಾವಣೆಗಳು ಬಂತು. CRAR ಇರ್ಬೋದು, NPA ಇರ್ಬೋದು, ಆವಾಗ ಬಂತು. ಇದೀಗ ಬ್ಯಾಂಕ್ ಆಫ್ ಇದು ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್, ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಫೇಲಿಯರ್ ಆದ ನಂತರ ಗವರ್ಮೆಂಟ್ ಮೇಲೆ, ರಿಸರ್ವ್ ಬ್ಯಾಂಕ್ ಮೇಲೆ ತುಂಬಾ ಪ್ರೆಷರ್ ಬಂದ್ರಿಂದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಮಾಡಿದ್ರು. ಅವರು ಹೇಳಿದ ಉದ್ದೇಶ ಅಂತ ನಮ್ಗೆ ಪವರ್ ಇರ್ಲಿಲ್ಲ ರಿಸರ್ವ್ ಬ್ಯಾಂಕಿಗೆ, ಈಗ ಅದಕ್ಕೂ ಪವರ್ ಕೊಟ್ರು. ಆದ್ರಿಂದ ಈಗ ಪವರ್ ಅನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಎಸ್ ಸರ್. ಬೇರೆ ಬೇರೆ ಸರ್, ದಯವಿಟ್ಟು ಮತ್ತೆ ಯಾರಿದ್ರೆ ಕ್ವಶನ್ಗಳು ಕೇಳಿ. ಎಕ್ಸ್ಪರ್ಟ್ ಕಮಿಟಿ ಇದಲ್ಲ. ಹೌದಾ? ಎಕ್ಸ್ಪರ್ಟ್ ಕಮಿಟಿ ಹಲೋ ಸರ್, ಇದು CRAR 15% ಇಟ್ಟಿದ್ದಾರೆ ಟೈರ್ 3ಗೆ. ಇಟ್ ಈಸ್ ವೆರಿ ಟೂ ಹೈ ಟು ಮೀಟ್ ದಟ್.
ಬಹಳ ಪ್ರಾಬ್ಲಮ್ ಇದೆ, ಅದನ್ನ ರೆಡ್ಯೂಸ್ ಆಗ್ಬೇಕು. ಆಮೇಲಿಂದ SIP ನಾರ್ಮ್ಸ್ ಆಗಿರೋರಿಗೆ 50% ಲೋನ್ ಪೋರ್ಟ್ಫೋಲಿಯೋ 25 lakhs ಅಂತ ಹೇಳ್ತಾರೆ. ಎಲ್ಲಿ ಯಾರು 25 ಲಕ್ಷಕ್ಕೆ ಯಾರು ಸೆಕ್ಯೂರಿಟಿ ಕೊಟ್ಟು ತಗೊಂತಾರ ಸಾಲನ? ಯಾರು ತಗೊಳಲ್ಲ. ಅದ್ರಲ್ಲಿ 50% ಕೊಡ್ಬೇಕಾದ್ರೆ ಬ್ಯಾಂಕ್ ನಡ್ಸಕ್ಕಾಗತ್ತೇನ್ರಿ? ನೀವೇ ವ್ಯವಸ್ಥೆ ಮಾಡಿ. ಬಟ್ರೆ ನೀವು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು. ಹೆಂಗ್ ನಡೆಸೋದು? 25 ಲಕ್ಷ ಕೊಟ್ಟು 10,000 ಕೋಟಿ ಇರೋನು ಬರೀ 25 ಲಕ್ಷ ಕೊಡ್ಬೇಕಂತೆ ಲೋನು. ಅದು 50% ಆಫ್ ದಿ ಲೋನ್. ಇಸ್ ಇಟ್ ಪಾಸಿಬಲ್? ಅದು 25% ಬ್ಯಾಂಕ್ ರನ್ ಮಾಡಕ್ಕಾಗತ್ತಾ? ಅಷ್ಟೊಂದು ಜನಕ್ಕೆ ಸಂಬಳ ಕೊಡಕ್ಕಾಗತ್ತಾ? ಡಿವಿಡೆಂಡ್ ಕೊಡಕ್ಕಾಗತ್ತಾ? ಹೆಂಗಾಗುತ್ತೆ? ಹೌ ಇಟ್ ಈಸ್ ಪಾಸಿಬಲ್? ಯು ಪ್ಲೀಸ್ ಥಿಂಕ್ ಓವರ್. ಇದೆಲ್ಲ ಟಫ್ ಸಬ್ಜೆಕ್ಟ್ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆಮೇಲಿಂದ ಆಮೇಲೆ ಅಸೆಟ್ ಬ್ಯಾಕ್ಡ್ ಕಸ್ಟಮರ್ ಆರ್ ನಾಟ್ ವಿಲಿಂಗ್ ಟು ಪ್ಲಂಜ್ ಫಾರ್ 25 lakhs. 25 ಲಕ್ಷಕ್ಕೆ 5 ಕೋಟಿ ಪ್ರಾಪರ್ಟಿ ತಂದು ಪ್ಲಂಜ್ ಮಾಡುವಂತಾರ. ಅವನು 50 ಕೋಟಿ 5 ಕೋಟಿ ಕೊಟ್ರೆ 2.5 ಕೋಟಿ ಸಾಲ ಕೊಡುವಂತಾರೆ. ಅದ್ರ ಬಿಸ್ನೆಸ್ ತೋರಿಸ್ತಾನೆ. ಅದ್ ಬಿಟ್ಬಿಟ್ಟು ನಾನು ಈ ಟೋಟಲ್ 1000 crores ಅಲ್ಲಿ 500 crores ಇವನಿಗೆ ಕೊಡೋದ್ರೆ 75% ಎಲ್ಲಿಂದ ಲೋನ್ ಕೊಡೋದು? ಹೆಂಗ್ ಮಾಡೋದು? ಸ್ವಲ್ಪ ಕರ್ಕೊಂಡ್ಬನ್ನಿ ಸ್ವಲ್ಪ ಗಿರಾಕಿಗಳನ್ನ. ಫೆಡರೇಷನ್ಗೆ ಕಳಿಸ್ತೀನಿ, ಎಲ್ಲಾರು ಕರ್ಕೊಂಡ್ ಬಂದು ನಮಗೆ ಕೊಡಿಸಿ ಗಿರಾಕಿ. ಇಟ್ is impossible to run the bank at these conditions. I will tell you 100% their idea is to close the UKBs once for all from the field of India. You take it from me. That is their policy. They want to close these UKBs. One bank has failed means whole country has failed. Please check up. Raghavendra has closed. PHB has closed. Or 2 banks have closed, so the whole of India UKBs are failed. Is it right on the part of the RBI? You rectify it. Whatever is there, you go and rectify it, not cut off the head. You should not cut off the head. It is impossible to run according to this policy. You please, but you go through all these things. Is it possible? You check up. If it is possible, we will accept it. First, you accept. Go through this, whether it is practical or impractical. ಪಾಸಿಬಿಲಿಟಿ ಇದೆ ನೋಡಿ ಸರ್ ತಾವೇ. ಪ್ರಾಕ್ಟಿಕಲ್ ಇಲ್ವಲ್ಲ ಸರ್. ಇಂಪಾಸಿಬಲ್ ಟು ರನ್. ಐ ಆಮ್ ಟೆಲಿಂಗ್ ಯು. ಇಲ್ಲದೆ ಇದನ್ನ ಮುಚ್ಚಬೇಕಷ್ಟೇ ಬ್ಯಾಂಕ್ ನ. ನಾವೇ ಹೇಳ್ಬಿಡ್ಬೇಕು ಡೆಪಾಸಿಟರ್ಸ್ಗೆ ನಿಮ್ ದುಡ್ಡು ತಗೊಂಡೋಗ್ಬಿಡಿ, ಬ್ಯಾಡಿ ನಮ್ಗೆ ನಮ್ ಬ್ಯಾಂಕ್ ಮುಚ್ಚಕ್ ಹೇಳಿದಾರೆ ಅಂತ ನಾವೇ ಹೇಳ್ಬಿಡ್ತೀವಿ. ಇನ್ಯಾಕೆ ನನ್ನ ಹತ್ರ ದುಡ್ಡಿದೆ, ನಾನೇನು ತಲೆ ಹೊಡೆದಿಲ್ಲ, ಲಾಸ್ಟ್ ಅಲ್ಲಿ ಇಲ್ಲ ಬ್ಯಾಂಕು. ಸೊ ವಿ ಆರ್ ಪ್ರಿಪೇರ್ ಟು ಕ್ಲೋಸ್ ಇಟ್. ವಾಟ್ ಇಸ್ ದಟ್? ಇಟ್ ಈಸ್ ಎನಿಥಿಂಗ್ ಪಾಸಿಬಲ್. ಈ ಕಂಡೀಷನ್ ಅಲ್ಲಿ ಎಲ್ಲಾರ ಮಾಡಕ್ ಸಾಧ್ಯವ? ಬ್ಯಾಂಕ್ ರನ್ ಮಾಡಕ್ ಆತ? ಬರೀ 25 ಲಕ್ಷ ಕೊಟ್ಕೊಂಡಿರೋ ನೀನು 10,000 ಕೋಟಿನ ಅಂದ್ರೆ ಎಲ್ಲಿಂದ ಕರ್ಕೊಬ್ರಕ್ ನನ್ ಗಿರಾಕಿನ? ಕಸ್ಟಮರ್ ಬರ್ಬೇಕಲ್ಲ ಸರ್. ಎಲ್ಲಿದೆ 25 ಲಕ್ಷ ತಗೊಂಡು ಎಷ್ಟು ಕಸ್ಟಮರ್ ಬರ್ಬೇಕು ನನಗೆ? ವೇ ಟು ಬ್ರಿಂಗ್ ದೆಮ್? ಮಿಸ್ಟರ್ ಭಟ್ ಹ್ಯಾಸ್ ಟು ಟೆಲ್ ಮಿ. ದಟ್ಸ್ ಆಲ್. ಐ ಡೋಂಟ್ ನೋ. ಆಮೇಲೆ ಸರ್ CEO ಪೋಸ್ಟ್ಗೆ ನಾವು ರೆಕಮೆಂಡ್ ಮಾಡಿ ಕಳಿಸಿದ್ವಿ ಬೋರ್ಡ್ ಇಂದ. ಇದುವರೆ ತನಕ RBI ಇಂದ ನಮ್ಗೆ ಅಪ್ರೂವ್ ಬಂದಿಲ್ಲ. ಒಂದನೇದು. ಎರಡನೇದು ರಿಮೈಂಡ್ ಮಾಡಿದೀವಿ, ಸುಮಾರು ಸರಿ ರಿಮೈಂಡ್ ಮಾಡಿದ್ರು ಸಹ ಇದುವರೆ ತನಕ ಬಂದಿಲ್ಲ. ನೀವೇ ಫೆಡರೇಷನ್ ಅವರೇ ಅಪಾಯಿಂಟ್ ಮಾಡ್ಕೊಂಡ್ರೆ ನಾವು ನೋಡ್ಕೊತೀವಿ ಅಂದ್ರೆ ನೀವು ಒಪ್ಪಿಗೆ ಕೊಟ್ರೆ ನಾವು ಆಲೇ ತಗೊಂಡಿದೀವಿ. ಅವ್ರನ್ನ ಕೆಲಸ ತಗೊಳಕ್ ಆಗ್ತಿಲ್ಲ, ಇಷ್ಟೇ ಇದೆ ಅಂತ ಹೇಳಿ. ಇದೆಲ್ಲ ಮೇನ್ ಇಶ್ಯೂಸ್ ಸರ್. ದೇರ್ ಎಂಟ್ರಿ ಕ್ಯಾಪಿಟಲ್ ಎಲ್ಲ ಇಂಪಾಸಿಬಲ್ ಟು ಡೂ ಇಟ್. ಸರ್ ಒಂದ್ ನಿಮಿಷ ಹೇಳ ಸರ್. ಈಗ ಇದು ರೆಕಮೆಂಡೇಶನ್ಸ್ ಅಲ್ಲ, ಆಲ್ರೆಡಿ RBI ಗೈಡ್ಲೈನ್ಸ್ ಇದೆ. 75% ಆಫ್ ಇದು ಪ್ರೈವೇಟ್ ಸೆಕ್ಟರ್ ಅಡ್ವಾನ್ಸಸ್ 75% ಆಗಬೇಕು. ಮತ್ತೆ ಗ್ರಾಜುವಲಿ 2023-24 ಇದೆ, ಆವಾಗ ನಿಮ್ಮ ಟೋಟಲ್ ಅಡ್ವಾನ್ಸ್ ಅಲ್ಲಿ 50% 25 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಆಲ್ರೆಡಿ ಗೈಡ್ಲೈನ್ಸ್ ಇದೆ. ಆಲ್ರೆಡಿ ಇಟ್ಟು 1 ವರ್ಷ ಮೇಲೆ ಆಯ್ತು, ಸರ್ಕ್ಯುಲರ್ ಇಶ್ಯೂ ಮಾಡಿ ಅದು ಇದೆ ಆಲ್ರೆಡಿ. ಅಂದ್ರೆ ನೀವು 50% ಅನ್ನು ಎಷ್ಟು ಬೇಕಾದ್ರೂ ಕೊಡ್ಬೋದು. ಎಷ್ಟು ಬೇಕಾದ್ರೂ ಅಂದ್ರೆ ನಿಮ್ಮ ಎಕ್ಸ್ಪೋಜರ್ ನಾರ್ಮ್ಸ್ ಒಳಗೆ. ಆದ್ರೆ ನಿಮ್ಮ ಇದು 50% ಗಿಂತ ಕೆಳಗಿರ್ಬೇಕು. ಯಾವುದು 25% ಇದು ಮೇಲಿರುವಂತ ಅಡ್ವಾನ್ಸಸ್. 25% 25 ಲಕ್ಷ ಒಳಗೆ ಎಷ್ಟು ಇರ್ಬೋದು, ಬಟ್ 25 ಲಕ್ಷಕ್ಕಿಂತ ಜಾಸ್ತಿ ಇರುವ ಅಡ್ವಾನ್ಸಸ್ 50% ಟೋಟಲ್ ಅಡ್ವಾನ್ಸಸ್ 50% ಕ್ರಾಸ್ ಮಾಡಬಾರ್ದು. ಇವತ್ತಲ್ಲ, ಗ್ರಾಜುವಲಿ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಇರಬೇಕು ಅಂತ ಈಗಲೇ ಆಲ್ರೆಡಿ ಗೈಡ್ ಲೈನ್ಸ್ ಇಶ್ಯೂ ಮಾಡಿದ್ದಾರೆ.
ಇದು ಅಡ್ವೈಸ್ ಅಲ್ಲ, ಇದು ರೆಕಮೆಂಡೇಶನ್ ಆಲ್ರೆಡಿ ಇದೆ ಗೈಡ್ಲೈನ್ಸ್, ಪ್ರೈವೇಟ್ ಸೆಕ್ಟರ್ ಗೈಡ್ಲೈನ್ಸ್ ಇಟ್ಕೊಂಡಿದ್ದಾರೆ. ಇದೆ ಅಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಗೆ ಏನ್ ಗೈಡ್ಲೈನ್ಸ್ ಇದೆ ಅದೇ ಗೈಡ್ಲೈನ್ಸ್ ಈಗಲೂ ಇಶ್ಯೂ ಮಾಡ್ತಾರೆ ಎಲ್ಲಾ ಬ್ಯಾಂಕ್ಗಳು. ಅದು ಈಗಲೇ ಅಪ್ಲೈ ಆಗಿದೆ, ಆಗುತ್ತದೆ ಅಲ್ಲ, ಆಗಿದೆ. ಬೀದರ್ ಮೇಳ ಬ್ಯಾಂಕ್ ಸರ್ ನಮಸ್ಕಾರ ಸರ್, ಬೀದರ್ ಮೇಳ ಬ್ಯಾಂಕ್ನಿಂದ ನಮ್ಮ ಬ್ಯಾಂಕ್ ವೀಕ್ ಬ್ಯಾಂಕ್ ನಲ್ಲಿ ಇದೆ, AID ನಲ್ಲಿ ಪುಂಡ್ಲಿಕ್ ಸರ್. ನಿಧಾನ ಸ್ವಲ್ಪ ಸುಲಭವಾಗಿ ಮಾತಾಡಿ. ಹಾ ಸರ್, ಬೀದರ್ ಮೇಳ ಅರ್ಬನ್ ಬ್ಯಾಂಕ್ ವೀಕ್ ಬ್ಯಾಂಕ್ ನಲ್ಲಿದೆ, AID ನಲ್ಲಿದೆ. ನಾವು ವಿಕಾಸ್ ಬ್ಯಾಂಕ್ ಸಂಗಡ ಮರ್ಜ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಮರ್ಜಿಗೋಸ್ಕರ ಎಲ್ಲ ಪ್ರಪೋಸಲ್ ಕೊಟ್ಟು ಸುಮಾರು 1.5 ವರ್ಷ ಹಿಡಿದು ನಮ್ದು ರಾಜ್ಯ ಸರ್ಕಾರದಿಂದ ಎಲ್ಲ ಅನುಮತಿ ಸಿಕ್ಕಿದೆ, ಪರ್ಮಿಷನ್ ಸಿಕ್ಕಿದೆ. ರಿಸರ್ವ್ ಬ್ಯಾಂಕ್ ಬೆಂಗಳೂರಿನವರು ರಿಕಮೆಂಡ್ ಮಾಡಿ ಕಳಿಸಿದ್ದಾರೆ. ಬಟ್ ಇವಾಗ ಸೆಂಟ್ರಲ್ ಆಫೀಸ್ಲಿಂದ ಸುಮಾರು 7 ತಿಂಗಳಾಗ್ತದೆ, ಇದುವರೆಗೆ ನಮ್ಮ ಮರ್ಜಿಂಗ್ ಪ್ರಪೋಸಲ್ ಫೈನಲ್ ಆಗಿಲ್ಲ ಸರ್. ಅವ್ರು ಒಂದ್ ಕಡೆ ಅಂತಾರೆ ವೀಕ್ ಬ್ಯಾಂಕ್ ಮರ್ಜ್ ಆಗ್ರಿ ಅಂತ ಹೇಳ್ತಾರ ಸರ್ಕ್ಯುಲರ್ ನಲ್ಲಿ. ನಾವು ಮರ್ಜ್ ಮಾಡ್ರಿ ಅಂದ್ರೆ ಮಾಡ್ತಾ ಇಲ್ಲ. ತಗೊಳ್ಳೋ ಬ್ಯಾಂಕ್ನೂ ರೆಡಿ ಇದೆ, ನಾವು ಕೊಡೋ ಬ್ಯಾಂಕ್ನೂ ರೆಡಿ ಇದೆ ಸರ್. ಒಂದ್ ಕೆಲಸ ಮಾಡಿ, ಫೆಡರೇಷನ್ ಒಂದು ಕಾಪಿ ಬರೆದು ಈ ತರ ಆಗ್ತಾ ಇದೆ, ಅನುಕೂಲ ಮಾಡಿಕೊಟ್ರೆ ನಾವು ಅದನ್ನ ಸೆಂಟ್ರಲ್ ಆಫೀಸ್ಗೆ ಇಲ್ಲಿ ರೀಜನಲ್ ಆಫೀಸ್ಗೆ ಬರೀತೇವೆ. ಓಕೆ ರೈಟ್ ಸರ್, ತಮ್ಮ ಕಾಪಿ ಕಳ್ಸ್ಕೊಡ್ತೀನಿ. ಇದಕ್ಕೆ ಮುಂಚೆ ಮಾತಾಡಿದ್ದೆ ಸರ್ ಸುಮಾರು ಸಲ ತಮಗೆ, ಭಟ್ ಸರ್ಗೂ ಸರ್ ನಾನು. ಓಕೆ, ಥ್ಯಾಂಕ್ ಯು ಸರ್. ದಯವಿಟ್ಟು ಮರ್ಜರ್ಗಿಂತ ಅದನ್ನೇನ ರಿವೈವ್ ಮಾಡ್ಲಿಕ್ಕೆ ಪ್ಲಾನ್ಗಳು ಮಾಡ್ಕೊಳ್ಳಿ. ಅಲ್ಲ ಬೇರೆ ಬ್ಯಾಂಕ್ಗಳಿಗೆ ಹೇಳ್ತಾನೆ, ಅಲ್ಲ ಇವ್ರು ಕಳಿಸಿದಾರೆ ಬೇರೆ ಬ್ಯಾಂಕ್ಗಳು ಮರ್ಜರ್ಗೆ ಲಾಸ್ಟ್ ಇದ್ದೇ ಇದೆ. ದಯವಿಟ್ಟು ರಿವೈವ್ ಪ್ರಪೋಸಲ್ಗಳು ನೋಡ್ಕೊಳ್ಳಿ, ಫೆಡರೇಷನ್ ಏನ್ ಹೆಲ್ಪ್ ಮಾಡ್ಬೇಕು ಮಾಡ್ತೇವೆ. ಮರ್ಜರ್ ಕನ್ವರ್ಷನ್ ಕ್ರೆಡಿಟ್ ಸೊಸೈಟಿ ಅದು ಆಟೋಮೆಟಿಕ್ ಲಾಸ್ಟ್ ಆಗೇ ಆಗುತ್ತೆ. ಅದಕ್ಕಿಂತ ರಿವೈವಲ್ ಪ್ಲಾನ್ ಮಾಡ್ಕೊಳ್ಳಿ ಎಲ್ಲ ಬ್ಯಾಂಕ್ಗಳು. ಮತ್ತೆ ಅವ್ರಿಗೆ ಮಾಡಿ ಸರ್, HK ಪಾಟೀಲ್ ಸಾಹೇಬರು ಡೆಲ್ಲಿದಲ್ಲಿ ಇದ್ದಾರೆ. ದಯವಿಟ್ಟು ಅವರು ಸುಮಾರು ಟ್ರೈ ಮಾಡಿದ್ರು, ಬಟ್ ಲಿಂಕ್ ಏನೋ ಟೆಕ್ನಿಕಲ್ ಸಮಸ್ಯೆ ಬಂದಾಗ ಅವರು ಲೈವ್ ದಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಅದು ತಮ್ಮ ಗಮನಕ್ಕೆ ತರ್ತೇವೆ. ಮತ್ತೆ ಸರ್ ದಯವಿಟ್ಟು ಏನ್ರ ಕ್ವಶನ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಹಲೋ ಹಲೋ ಕಂಪ್ಯೂಟರ್ ಮಾಡಿದಾರೆ ಜಯಕುಮಾರ್? ಇಲ್ಲ ಸರ್, ಅವರು ಹ್ಯಾಂಡ್ ರೈಸ್ ಮಾಡಿಲ್ಲ, ಮೆಸೇಜ್ ಮಾಡಿದ್ದಾರೆ. ಹ್ಯಾಂಡ್ ರೈಸ್ ಮಾಡಕ್ಕೆ ಜಯಕುಮಾರ್ ಅಂತ ಕಳಿಸ್ತಾರೆ ಸರ್. ಅವ್ರು ಸಿಗ್ಬಿಟ್ಟು ಇಷ್ಟು ಜನದಲ್ಲಿ ಹುಡುಕ್ಬಿಡ್ತಾರೆ. ಹ್ಯಾಂಡ್ ರೈಸ್ ಆಪ್ಷನ್ ಹೋಗ್ತೀನಿ. ಹಲೋ ಸರ್, ನೀವು ಮೆಸೇಜ್ ಕಳಿಸಿದ್ರೆ ಹ್ಯಾಂಡ್ ರೈಸ್ ಆಪ್ಷನ್ ಒತ್ತಬೇಕಲ್ಲಿ. ಅಲ್ಲಿ ಆಪ್ಷನ್ ಇದೆ ಹ್ಯಾಂಡ್ ರೈಸ್ ಆಪ್ಷನ್ ಅಂತ, ಅವಾಗ ಕೈ ಕರೆಕ್ಟ್ ಆಗಿ ಕಾಣುತ್ತೆ. ಅಲ್ಲಿದೆ ನೋಡಿ, ಹ್ಯಾಂಡ್ ರೈಸ್ ಆಪ್ಷನ್ ಅಂತಿದೆ, ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಈ ಕಡೆ ಮಾಡಿ ಈ ತರ ಆಗುತ್ತೆ. ಮೊದಲು ಇದೆ ಸರ್, ಎಲ್ಲ ಹ್ಯಾಂಡ್ ರೈಸ್ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ 250 ಜನ ಇದಾರಲ್ಲ. ಮಲ್ಲಿಕಾರ್ಜುನ್ ಪ್ಯಾಟಿ ಅಂತ ಮಾಡಿದಾರೆ, ಕೊಡಿ ಅವ್ರು ಕೊಡಿ ಆಗ್ತಕ್ಕ. ಮಲ್ಲಿಕಾರ್ಜುನ್ ಪ್ಯಾಟಿ ಅವ್ರಿಗೆ ಕೇಳಿ ಸರ್. ಹಲೋ ಮಲ್ಲಿಕಾರ್ಜುನ್ ಪ್ಯಾಟಿ ಸರ್ ಕೇಳಿ ಸರ್, ಹ್ಯಾಂಡ್ ರೈಸ್ ಮಾಡಿ ಆಪ್ಷನ್ ಹುಡುಕೊಂಡು ಮಾಡೋದು. ಮಲ್ಲಿಕಾರ್ಜುನ್ ಪ್ಯಾಟಿ ಸರ್ ಕೇಳಿ ಸರ್. ಅಲ್ಲ, ಓಪನ್ ಮಾಡ್ಬೇಕಾದ್ರೆ ನಾವು ನಿಮ್ಗೆ ನೀವು ಯಾರದ್ದು ಗೊತ್ತಾಗಲ್ಲ. ಹ್ಯಾಂಡ್ ರೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ನಮ್ಗೆ ಇಮಿಡಿಯೇಟ್ ಬರುತ್ತೆ, ಅವಾಗ ನಾವು ಮಾಡ್ಬೋದು. ಮಲ್ಲಿಕಾರ್ಜುನ್ ಪ್ಯಾಟಿ ಹಲೋ ಕೇಳಿ ಸರ್ ಕೇಳಿ. ಹಲೋ ಹಲೋ ಕೇಳ್ತೀವಿ ಸರ್. ಹಲೋ ಮಾತಾಡಿ. ಮಲ್ಲಿಕಾರ್ಜುನ್ ಪ್ಯಾಟಿ ಅವರು ಮಾತಾಡಿ. ಸರ್, ಜೂಮ್ ಮೀಟಿಂಗ್ ದಲ್ಲಿ ರಿಕಮೆಂಡೇಶನ್ಸ್ ಆಫ್ ಎಕ್ಸ್ಪರ್ಟ್ ಕಮಿಟಿ ಆನ್ ಆರ್ಸಿ ಬ್ಯಾಂಕ್ ಇಂಪ್ಲಿಕೇಶನ್ಸ್ ಚೆನ್ನಾಗಿ ಸುಂದರವಾಗಿ ಬಂತು ಸರ್. ತಮ್ಮ ಧನ್ಯವಾದಗಳು ಸರ್. ಯಾವ ಬ್ಯಾಂಕ್ ಸರ್?
ಸರ್ ಮತ್ತೆ ಸುಧಾಕರ್ ಭಟ್ ಸರ್. ಅಲ್ಲ ಯಾವ ಬ್ಯಾಂಕು ಏನ್ ಸರ್? ಯಾವ ಬ್ಯಾಂಕು? ಗಜಾನನ ಬ್ಯಾಡಗಿ ಶ್ರೀ ಗಜಾನನ ಅರ್ಬನ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್. ಥ್ಯಾಂಕ್ ಯು ಸರ್. ಸರ್ ಅದು ನಾವು ಅಪ್ರಿಸಿಯೇಟ್ ಅಲ್ಲ, ಅದೇ ದೊಡ್ಡ ಅಲ್ಲ. ಜಯಕುಮಾರ್ ಒಬ್ರು ಟ್ರೈ ಮಾಡ್ತಾ ಇದಾರ, ನೋಡೋಣ. ತುಮಕೂರು ಜಯಕುಮಾರ್ ಅವರು ಇವರು ಮಹಿಳಾ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರಲ್ಲ, ಬಂದ್ರಲ್ಲ ಅಲ್ಲ ಲಾಸ್ಟ್ ನೋಡ. ಯಾರಂತ ಗೊತ್ತಾಗಲ್ಲ. ಯಾವ ಬ್ಯಾಂಕ್ ತುಮಕೂರು ಮಹಿಳಾ ಬ್ಯಾಂಕ್, ಶಾರದಾ ಮಹಿಳಾ ಬ್ಯಾಂಕ್ ಅಥವಾ ಸೊಸೈಟಿ ಶಾರದಾ ಮಹಿಳಾ ಬ್ಯಾಂಕ್. ಯಾರು ಇಲ್ವಾ ಸರ್? ನಾವು ಮಾಡಿದ್ದೀವಿ, ಅನ್ಮ್ಯೂಟ್ ಮಾಡಿ ನಮಗೆ. ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ಸ್ ಏನ ಹೇಳಿದ್ರಲ್ಲ, ಅದು ದಯವಿಟ್ಟು ಶೇರ್ ಮಾಡಿ ಸರ್. ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ಸ್ ಆಲ್ರೆಡಿ ಈಗ 2 times ಕಳಿಸಿದ್ವು. ಮೊದಲೊಂದ್ಸಲ ಕಳಿಸಿದ್ವು ಒಂದು 15-20 days ಮುಂಚೆ. ಇವತ್ತು ಬೆಳಿಗ್ಗೆನೂ ಶೇರ್ ಮಾಡಿದ್ದೇವೆ. ಹೌದಾ? ಇವತ್ತು ಬೆಳಿಗ್ಗೆನೂ ಮೇಲ್ದಲ್ಲಿ ಶೇರ್ ಮಾಡಿದ್ದೇವೆ ನೋಡಿ. 2 ವಾರ ಮುಂಚೆ ಚೆಕ್ ಮಾಡ್ತೀನಿ ಸರ್, ಚೆಕ್ ಮಾಡ್ತೀನಿ. ಓಕೆ ಸರ್, ಮತ್ತೊಂದ್ಸಲ ಶೇರ್ ಮಾಡಿದ್ದೇವೆ. ಓಕೆ. ಮತ್ತೆ ಇನ್ನೊಂದು ಕ್ವಶನ್. ಏನ್ ಮೇಡಮ್ ಹೇಳಿ. ಸರ್, ಈಗ ನಮ್ದು ಬಿಲೋ 100 crores ಬ್ಯಾಂಕು, ಯೂನಿಟ್ ಬ್ಯಾಂಕು, ಯಾವುದೇ ಡಿಜಿಟಲ್ ಪ್ರಾಡಕ್ಟ್ ಇಲ್ಲ. ನಮ್ಮ ಬ್ಯಾಂಕ್ಗಳು ಯಾವ ತರ ಮುಂದೆ ವರ್ಕ್ ಆಗುತ್ತೆ ಸರ್? ಯಾವ ತರ ನಾವು TMC ಬ್ಯಾಂಕ್ ದೊಡ್ಡಬಳ್ಳಾಪುರ ಸರ್, ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ಸ್ ದೊಡ್ಡಬಳ್ಳಾಪುರ. ಹಾ. ಓಕೆ. ಅಲ್ಲ ನಿಮ್ಗೆ ಏನು ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೇಳಿ, ರಿಪೀಟ್ ಮಾಡಿ. ನಮ್ದು ಬಿಲೋ 100 crores ಡೆಪಾಸಿಟ್ ಇರುವಂತ ಬ್ಯಾಂಕು, ಯೂನಿಟ್ ಬ್ಯಾಂಕ್, ಬ್ರಾಂಚಸ್ ಇಲ್ಲ. ಇನ್ನು ಯಾವುದೇ ರೀತಿ ಡಿಜಿಟಲ್ ಪ್ರಾಡಕ್ಟ್ಸ್ ಇಲ್ಲ ನಮ್ದು. ATM ಆಗ್ಲಿ ಮತ್ತೆ ಡೆಬಿಟ್ ಕಾರ್ಡ್ ಆಗ್ಲಿ ಆನ್ಲೈನ್ ಇದಾಗ್ಲಿ ಯಾವ್ದು ಇಲ್ಲ. ಈ ತರ ಬ್ಯಾಂಕ್ಗಳಿಗೆ ಯಾವ ತರ ಮುಂದೆ ಎಫೆಕ್ಟ್ ಆಗ್ಬೋದು ಸರ್ ಈ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ಸ್ ಪ್ರಕಾರ? ಅದು ನಿಮ್ಗೆ ಅನುಕೂಲವಾಗುತ್ತೆ. ಅನುಕೂಲ ಅಂದ್ರೆ ಏನಂತ ಹೇಳಿದ್ರೆ, ನೀವು ಇದು ಅಂಬ್ರೆಲಾ ಆರ್ಗನೈಸೇಷನ್ ಅಂತ ಆದ ನಂತರ ಅದು ನಿಮ್ಮಂತ ಬ್ಯಾಂಕ್ಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಇರುವಂತದ್ದು. ಒಂದು ಕ್ಯಾಪಿಟಲ್ ಕಡಿಮೆ ಅಂದ್ರೆ ಕ್ಯಾಪಿಟಲ್ ಕೊಡುವಂತ, ಅದು ಸಾಮಾನ್ಯ. ಅದಲ್ಲದೆ ಅವರು ಟೆಕ್ನಾಲಜಿ ಸಪೋರ್ಟ್ ನೀವು ಯಾವ್ದು ಇಲ್ಲ ಅಂತ ಹೇಳ್ತಾರಲ್ವಾ, ಇನ್ನು ಮುಂದೆ ಅದು ಎಲ್ಲಾನು ಕೊಡ್ಬೋದು. ಸೆಂಟ್ರಲ್ ಆಗಿದೆ, ಕಾಮನ್ ಆಗಿ ಎಲ್ಲಾ ಬ್ಯಾಂಕ್ಗಳಿಗೂ ಒಂದೇ ತರ ಇದು ಆಗ್ಬೋದು ನಿಮ್ಗೆ. ಯಾಕಂದ್ರೆ ನೀವು ಅವರ ಒಂದು ಬ್ರಾಂಚ್ ತರನೇ ಆಗ್ತೀರಾ. ಅದಕ್ಕೊಂದ್ರೆ ಅವರು ನಿಮ್ಗೆ ಏನೋ ಅದ್ರ ಇನ್ನು ಇಂಪ್ರೂವ್ಮೆಂಟ್ ಆದ್ರೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ್ರೆ ಎಲ್ಲಾ ಇಂಪ್ರೂವ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸ ಅದು. ಅವರು ನೀವು ಅವ್ರ ಮೆಂಬರ್ ಆದ ತಕ್ಷಣ ಆ ಸರ್ವಿಸ್ ಅನ್ನು ನಿಮ್ಗೆ ಕೊಡ್ತಾರೆ. ಅದನ್ನು ಸ್ಟಾರ್ಟ್ ಆಗ್ಬೇಕಷ್ಟೇ. ಅದು ನಿಮ್ಗೆ ಅನುಕೂಲ. ಇದು ರೆಕಮೆಂಡೇಶನ್ ಅಲ್ಲ, ಅದು ಮೊದಲಿಂದ ಇತ್ತು. ಇದು ನಿಮ್ಗೆ ಅಲ್ಲಿ ಮೆಂಬರ್ ಆದ್ರೆ ನಿಮ್ಗೆ ಕನ್ಸೆಷನ್ ಅಂದ್ರೆ ಸ್ವಲ್ಪ ಇದರಲ್ಲಿ ಕ್ಯಾಪಿಟಲ್ ಅಲ್ಲಿ ಕಡಿಮೆ ಆದ್ರೆ ಕೊಡ್ತಾರೆ. CRR ಕಡಿಮೆ ಇಟ್ಟರು ಸಾಕು. ನಿಮ್ಮಂತ ಬ್ಯಾಂಕ್ಗಳಿಗೆ ಅನುಕೂಲ ಇದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಜಯಕುಮಾರ್ ಸರ್ ಮಾತಾಡಿ. NS ಜಯಕುಮಾರ್ ಅಂತ ಹೇಳಿ, ಶಾರದಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ನ ಅಧ್ಯಕ್ಷರು. ರೀಸೆಂಟ್ ಆಗಿ ಎಲ್ಲ ಗೊತ್ತಿದ್ದಂಗೆ ಅದು ಬಹಳಷ್ಟು ಲಿಕ್ವಿಡಿಟಿ ಪೊಸಿಷನ್ ನಲ್ಲಿ ಇತ್ತು. ಈಗ ರೀಸೆಂಟ್ ಆಗಿ ಅಧ್ಯಕ್ಷನಾಗಿ ತಗೊಂಡಿದ್ದೀನಿ. ಈಗ ತಮಗೂ ಭಟ್ರಿಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ವಿಷನ್ ಡಾಕ್ಯುಮೆಂಟ್ ಅಂತೇಳಿ ನ್ಯಾಷನಲ್ ಫೆಡರೇಷನ್ ನಲ್ಲಿ ಚರ್ಚೆ ಆದಾಗ ಎಲ್ಲಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಷನ್ ಡಾಕ್ಯುಮೆಂಟ್ ನ ಪೆಂಡಿಂಗ್ ಇಟ್ಟು ಸ್ಟಡಿ ಮಾಡಕ್ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಭಟ್ರೆ. ಸೊ ಅದನ್ನ 175 pages ನ ಎಲ್ಲಾ ಡೈರೆಕ್ಟರ್ಗೂ ಕಳಿಸಿದ್ದಾರೆ. ಯಾಕಂದ್ರೆ ಸಾರಾಸಟ್ಟಾಗಿ ಕೆಲವು ವಿಷಯದಲ್ಲಿ ಈಗ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆಮೇಲೆ ಕೆಲವು ಏನೇನು ಕ್ವಶನರೀಸ್ ಅವರು ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ಸಾಕಟ್ಟಿಗಾಗ್ಲೇ ಕೋರ್ಟ್ ನಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಫೆಡರೇಷನ್ ನಿಂದನೂ ಅಂತ ಸಂದರ್ಭ ಬಂದಾಗ ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗಿ ನಾವು ಇದ್ ಮಾಡ್ಬೇಕು ಅಂತೇಳಿ, ಫೈಟ್ ಮಾಡ್ಬೇಕು ಅಂತೇಳಿ ಬಹಳ ಕೆಲವು ವಿಷಯನ ಟಫ್ ಆಗಿದೆ ಅಂತೇಳಿ ಡಿಸಿಷನ್ ತಗೊಂಡು ರೆಸಲ್ಯೂಷನ್ ಆಗಿದೆ. ಇದು ಮ್ಯಾಕ್ಸಿಮಮ್ ಅದನ್ನ ಸಬ್ಜೆಕ್ಟ್ ತಗೊಂಡಿದ್ದೆ ನಮ್ಮ ಫೆಡರೇಷನ್ ಅಧ್ಯಕ್ಷರಾದಂತ HK ಪಾಟೀಲ್ ರೇ. ಅದಕ್ಕೆ ಎಲ್ಲಾರು ಒಮ್ಮತ ಸೂಚಿಸಿ ಸಾಕಷ್ಟು ಇದನ್ನ ಬ್ಯಾಂಕ್ಗಳು ನಡ್ಸಕ್ಕಾಗಲ್ಲ,
ನಾವು ಬಹಳಷ್ಟು ಚರ್ಚೆ ಮಾಡಿ ಮಾಡ್ಬೇಕಾದಂಥದ್ದು. ಈಗ ವಿಷನ್ ಡಾಕ್ಯುಮೆಂಟ್ ನ ಪಕ್ಕಕ್ಕಿಟ್ಟು ನಮ್ಗೆ ಏನೇನು ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ರಿಸರ್ವ್ ಬ್ಯಾಂಕ್ ಹತ್ರ ಅಂತೇಳಿ ಬಹಳಷ್ಟು ದೀರ್ಘವಾಗಿ ಸುಮಾರು 2 hours ಅದು ಚರ್ಚೆ ಆಗಿದೆ ಸರ್. ಬಿಟ್ರೆ ತಮ್ಗೆ ಮೋಸ್ಟ್ಲಿ ತಿಳಿದಿದೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ನೆಕ್ಸ್ಟ್ ಮಹಿಳಾ ಬ್ಯಾಂಕ್ ಅವ್ರು ಯಾರೋ ಕೇಳಿದ್ರು, ಸೊ ಡಿಜಿಟಲ್ ಏನು ಇಲ್ಲ ಅಂತ. ನಾನು ಇಲ್ಲಿರೋ ಸದಸ್ಯರಿಗೆ, ಮೆಂಬರ್ ಆಫ್ ದಿ ಕೋಆಪರೇಟರ್ಸ್ಗೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಒಂದೊಂದಾಗಿ ನೀವು ಡಿಜಿಟಲ್ ನ ನೀವು ಮಾಡ್ತಾ ಬರ್ಬೇಕು. ಇಲ್ಲ ಅಂದಿದ್ರೆ ನಮ್ಮ ಬೆಳವಣಿಗೆ ಕುಂಠಿತವಾಗ್ತಾ ಹೋಗ್ತಾ ಇದೆ. ಯಾರು ಡಿಜಿಟಲ್ ನ ಹೋಗ್ತಾರೆ ಅವ್ರು ಬೆಳಿತಾರೆ. ಇವತ್ತಿನ ದಿವಸ ನಾವು ಯೋಚನೆ ಮಾಡ್ಬೇಕಾಗಿರೋದು ಕೋಆಪರೇಟಿವ್ ಸೆಕ್ಟರ್ನವರು ಇಷ್ಟು ದಿವಸ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಈಗ ಗಮನ ಕೊಟ್ಟು ಡಿಜಿಟಲ್ ನ ಅಡಾಪ್ಟ್ ಮಾಡ್ಕೊಂಡಾಗ ನಾವು ಖಂಡಿತ ಸರ್ವಿಸ್, ಯಾಕೆಂದ್ರೆ ಇವತ್ತಿನ ದಿವಸ ನಾವು ಯೋಚನೆ ಮಾಡ್ಬೇಕಾಗಿರೋದು ಫ್ಯೂಚರ್ ಬ್ಯಾಂಕಿಂಗ್. ಅಲ್ಲಿ ಲೋಕಲ್ಗೆ ಅನುಗುಣವಾಗಿ ಏನೇನ್ ಬೇಕು ಅನ್ನೋದನ್ನ ಡಿಜಿಟಲ್ ನ ಅದಕ್ಕೆ ಬಂಡವಾಳ ಹಾಕ್ಬೇಕಾಗುತ್ತೆ. ಅದು ಸ್ವಲ್ಪ ಸಣ್ಣ ಬ್ಯಾಂಕ್ಗೆ ಸಣ್ಣದಾಗೇನೆ ಕೊಡಕ್ಕೆ ಸಾಫ್ಟ್ವೇರ್ ಕಂಪ್ನಿಯವರು, ಡಿಜಿಟಲ್ ಕಂಪ್ನಿಯವರು ಬಹಳಷ್ಟು ತಯಾರಿದ್ದಾರೆ. ಮೇಡಮ್ನವ್ರೆ, ತಮ್ಗೆ ಇಚ್ಛೆ ಪಡ್ತೀನಿ ನಾನು ಹೇಳಕ್ಕೆ, ನಿಮ್ದು ATM ಇಲ್ಲ, ಒಂದೇ ಬ್ರಾಂಚ್ ಅಂದ್ರಿ. ನೀವು ಸಮೇತ ಕೆಲವು ಕಂಪ್ನಿಗಳು ಮುಂದೆ ಬಂದಿದೆ ATM ಹಾಕೋದಿಕ್ಕೆ. ಅದು ನಿಮ್ ಜಾಗ ಇದ್ರೆ ಜಾಗದಲ್ಲೇನೆ ಬರೇ 12,500 ರೂಪಾಯಿ ತಿಂಗಳು ಬಾಡಿಗೆ. ಅದು ಎಲ್ಲ ತಂದು ಅವರೇ ಇನ್ಸ್ಟಾಲ್ ಮಾಡ್ತಾರೆ. ಮಾಡೋದಕ್ಕೆ ಬಹಳಷ್ಟು ಅವಕಾಶ ಇದೆ, ಬೆಳೆಯೋದಕ್ಕೆ ಅವಕಾಶ ಇದೆ, ಕಸ್ಟಮರ್ನ ಆಚೆ ಹೋಗೋರ್ನ ರಿಟೈನ್ ಮಾಡ್ಕೊಳೋದಕ್ಕೂ ಅವಕಾಶ ಇದೆ. ನೀವು ಯಾವ ಬ್ಯಾಂಕಲ್ಲಿ ಟೈ ಅಪ್ ಇದ್ದೀರಾ, ಪ್ರೈವೇಟ್ ಬ್ಯಾಂಕು ಅಂತದ್ರಲ್ಲಿ ಯಾವ್ದನ್ನ ಇದ್ರೆ ಈವನ್ ಪ್ರೀಪೇಡ್ ಕಾರ್ಡ್ ಅಂತ ಕರಿತೀವಿ, ಇಂಥವನ್ನೆಲ್ಲ ಕೊಟ್ಟಾಗ ಬಹಳಷ್ಟು ನಾವು ಬೆಳವಣಿಗೆ ಮಾಡ್ಕೊಳಕ್ಕೆ ನಮ್ಗೆ ಅವಕಾಶಗಳು ಇದೆ. ನಾವು ಅದ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿಲ್ಲ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ. ಇನ್ ಮುಂದಕ್ಕೆ ನಾವು ನಾವು ಬಹಳಷ್ಟು ಚಿಂತನೆ ಮಾಡಿ ಒಂದೇ ಸತಿ ನಾವೇನು ಮಾಡಕ್ ಆಗಲ್ಲ. ಯಾಕೆಂದ್ರೆ ಕ್ಯಾಪಿಟಲ್ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತಲ್ಲಿ. ಅದರಿಂದ ದಯವಿಟ್ಟು ನಾವು ಕೋಆಪರೇಟಿವ್ ಯಾರ್ಯಾರು ಇಲ್ಲಿ ಇದ್ದೀರಾ ನಾನೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಹಂತವಾಗಿ ದಯವಿಟ್ಟು ಡಿಜಿಟಲ್ ಬಂದ್ರೆ ನಾವ್ ಇನ್ನೂ ಹೆಚ್ಚಿಗೆ ಬೆಳೆಯೋದಕ್ಕೆ. ಮತ್ತೆ ಈಗ ಏನ್ ರಿಸರ್ವ್ ಬ್ಯಾಂಕ್ ನಮ್ಮನ್ನ ಬಹಳಷ್ಟು ಜನ ಹೇಳೋದೇನು ಅಂದ್ರೆ, ನಮ್ಮನ್ನ ಕೋಆಪರೇಟಿವ್ ಸೆಕ್ಟರ್ ನ ಸರ್ಚ್ ಮಾಡಿ ನಾವು ನಮ್ಮನ್ನ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡುವಂತ ಮಟ್ಟಕ್ಕೆ ಬಂದಿದೆ ಅಂದ್ರೆ ಕೆಲವು ನಮ್ಮಲ್ಲೂ ವೀಕ್ನೆಸ್ ಇದೆ. ಪ್ರೊಫೆಷನಲಿಸಮ್ ಇರ್ಬೇಕು. ಈಗ ಇವತ್ತಿನ ಪರಿಸ್ಥಿತಿಗೆ ಪ್ರೊಫೆಷನಲ್ ಆಗಿ ಮ್ಯಾನೇಜ್ಮೆಂಟ್ ಲೆವೆಲ್ ನಲ್ಲಿ ಚೆನ್ನಾಗಿರ್ಬೇಕು. ಆಕ್ಚುಲಿ ನಾವು ಎಂಪ್ಲಾಯ್ ಮಾಡ್ಕೊಳೋ ಇದ್ರಲ್ಲೂ ನಾವು ಕರೆಕ್ಟ್ ಆಗಿ ಎಫಿಷಿಯನ್ಸಿ ಆಡ್ಸ್ ನ ನೋಡ್ತಾ ಅವ್ರು ಟ್ರೈನಿಂಗ್ ಕೊಡ್ಬೇಕು. ಇದೆಲ್ಲ ಸಾಕಷ್ಟು ನಮ್ಮ ಯಾಕೆ ಮಾಡ್ತಾ ಬಂದಿದೆ ಇಲ್ಲ, ಅವ್ರು ಎಷ್ಟೋ ವರ್ಷಗಳಿಂದ ನಮ್ಗೆ ಹೇಳ್ತಾ ಬಂದಿದ್ದಾರೆ. ಇವತ್ತು ನಾವು ಅದನ್ನ ಸಾಕಷ್ಟು ಅವ್ರನ್ನ ಕಾಮೆಂಟ್ ಮಾಡ್ತಾ ಬರ್ತಿದೀವಿ. ಅದರಿಂದ ದಯವಿಟ್ಟು ನಾನು ನಮ್ಮ ಸಹಕಾರಿ ಕ್ಷೇತ್ರದವ್ರನ್ನ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಪ್ರೊಫೆಷನಲಿಸಮ್ ನ ಅಪಾಯಿಂಟ್ ಮಾಡ್ಕೊಳ್ಳಿ. ಒಂದೇ ಬ್ರಾಂಚ್ ಇರ್ಲಿ, 10 ಬ್ರಾಂಚ್ ಇರ್ಲಿ, 5 ಬ್ರಾಂಚ್ ಇರ್ಲಿ, ಬಹಳಷ್ಟು ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ನಾವು ಸಾಕಷ್ಟಿದೆ. ದಯವಿಟ್ಟು ಇದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕು ಸಹಕಾರಿ ಮಿತ್ರರೇ. ಇಲ್ಲ ಅಂದ್ರೆ ನಾವ್ ಹಿಂಗೇನೆ ಇನ್ನೂ ಯಾರೋ ಬರ್ತಾರೆ ದೊಡ್ಡವನು, ದೊಡ್ಡ ತಿಮಿಂಗ್ಲ ಚಿಕ್ಕ ತಿಮಿಂಗ್ಲ ನುಂಗ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರಲ್ಲ, ಆತರ ಆಗುತ್ತೆ. ನಮ್ಮ ಲೋಕಲ್ ನಲ್ಲಿ ನಮ್ಮ ಕೋಆಪರೇಟಿವ್ ಸೆಕ್ಟರ್ ಸ್ಟ್ರೆಂತ್ ಇರಲ್ಲ. ಆದ್ರಿಂದ ಇದನ್ನೆಲ್ಲ ಬಹಳಷ್ಟು ನಮ್ಮ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಹಂತವಾಗಿ ಅದನ್ನ ಬೆಳೆಸ್ಬೇಕು, ಉಳಿಸ್ಕೋಬೇಕು. ನಾವು ಸಹಕಾರಿ ಕ್ಷೇತ್ರ ಕೊಟ್ಟಿದ್ದೆ ಲೋಕಲ್ ನಲ್ಲಿ ನಾವು ಸರ್ವಿಸ್ ಕೊಡಕ್ಕೆ. ಸಣ್ಣ ಪುಟ್ಟ ಎಲ್ಲರೂ ನ್ಯಾಷನಲ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಹೋಗಲ್ಲ ಅಂತ 100-120 ವರ್ಷದ ಮುಂಚೆನೆ ಅದನ್ನ ಯೋಚನೆ ಮಾಡಿರೋಂಥದ್ದು. ಅದನ್ನ ನಾವು ಅಳಸೋದ್ ಬೇಡ. ಅದಕ್ಕೋಸ್ಕರ ಆದಷ್ಟು ಸಣ್ಣದಾಗಿ ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಸುಧಾಕರ್ ಭಟ್ರೆ, ಇದನ್ನ ವಿಷನ್ ಡಾಕ್ಯುಮೆಂಟ್ ತಮ್ಗೆ ಕಳಿಸಿರ್ಬೇಕು ಇದರಿಂದ ನ್ಯಾಷನಲ್ ಫೆಡರೇಷನ್ ನಿಂದ. ದಯವಿಟ್ಟು ನೀವು ಓದಿ ನಮಗೂ ಸಜೆಷನ್ ಕೊಡಿ. ಯಾಕಂದ್ರೆ 25ನೇ ನೆಕ್ಸ್ಟ್ ಮೀಟಿಂಗ್ ಅಷ್ಟೊತ್ತಿಗೆ ನಾವೆಲ್ಲ ಅದನ್ನ ತಯಾರಿ ಮಾಡ್ಕೊಂಡು ಏನೇನ್ ವಿಷನ್ ಡಾಕ್ಯುಮೆಂಟ್ ಇದೆ ತರ್ಸ್ಕೊಳ್ಳೋಂತ ಪ್ರಯತ್ನ ಮಾಡಿ. ಇಲ್ಲ ನನಗೆ ಬಂದಿರೋದನ್ನ ಮೇಲ್ ಮಾಡ್ತೀನಿ ನಿಮ್ಗೆ. ಸೊ ಅದನ್ನೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ. ನಿಮ್ಮಂತ ರಿಸರ್ವ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರೋರು ನಮ್ಗೆ ಮಾರ್ಗದರ್ಶನ ನಿಮ್ದು ಅತ್ಯವಶ್ಯಕತೆ, ಅನುಭವ ಇರೋರು ನೀವು. ದಯವಿಟ್ಟು ಅದನ್ನ ಮಾಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಸುಧಾಕರ್ ಭಟ್ರೆ. ಓಕೆ ಸರ್. ಸರಿ ಸರ್, ಸರಿ. ನೆಕ್ಸ್ಟ್ ಸರ್ ವಿನೋದ್ ಕುಮಾರ್. ವಿನೋದ್ ಕುಮಾರ್. ಸರ್ ನಮಸ್ತೆ. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಅಂತ ಸರ್. ಸರ್, ಈಗ ನಾವೀಗ ಸ್ಯಾಲರಿ ಅರ್ನರ್ಸ್ ಬ್ಯಾಂಕ್ ಸರ್. ಸೊ ನಮ್ಗೆ ಅಡಿಷನಲ್ ಪ್ರಿವಿಲೇಜಸ್ ಏನಿದೆ ಅಂತ ಒಂದು ಬೇಕಿತ್ತು ಸರ್, ಡೀಟೇಲ್ಸ್. ಅಡಿಷನಲ್ ಅಲ್ಲಲ್ಲ, ನಿಮ್ MD ಪೋಸ್ಟಿಂಗ್ ಬೇಕಾ, ಎಕ್ಸ್ಪರ್ಟ್ ಕಮಿಟಿದಲ್ಲಿ ಬೇಕಾ? ವಿನೋದ್ ಕುಮಾರ್ ಅವರ ಕೇಳ್ತಾ ಇಲ್ಲ.
ವಿನೋದ್ ಕುಮಾರ್ ಅವರ ಸರ್ ಇದು ಎಕ್ಸ್ಪರ್ಟ್ ಕಮಿಟಿ ಬಗ್ಗೆ ಇದರಲ್ಲಿ ಬೇಕು. ಇದ್ರಲ್ಲಿ ಏನಾಗ್ಬೇಕಿತ್ತು ಹೇಳಿ. ಎಡಿಷನಲ್ ಪ್ರಿವಿಲೇಜಸ್ ನಮ್ಗೆ ಏನಿದೆ ಅನ್ನೋದು ಬೇಕಿತ್ತು ಸರ್. ಪ್ರಿವಿಲೇಜಸ್ ಅಂತ ಹೇಳಿದ್ರೆ ನಿಮ್ಗೆ ಟೈರ್ 1 ಬ್ಯಾಂಕ್ ಅಲ್ಲೇ ಇದ್ದೀರಾ. ಪ್ರಿವಿಲೇಜಸ್ ಅಂತ ಹೇಳಿದ್ರೆ ಟೈರ್ 2 ಸರ್, ಟೈರ್ 2 ಅಲ್ಲ. ನೀವು ಇದು ನೀವು ಟೈರ್ 1 ಅಲ್ಲಿ ಈಗ ಇದ್ರ ಪ್ರಕಾರ ನೀವು ಈಗ ಇದ್ರ ಪ್ರಕಾರ ಈಗ ಹೊಸ ಗೈಡ್ಲೈನ್ ಪ್ರಕಾರ ಅಂದ್ರೆ ರೆಕಮೆಂಡೇಶನ್ ಗೈಡ್ಲೈನ್ ಬಂದಿಲ್ಲ. ನೀವು ಎಲ್ಲರೂ ಯೂನಿಟ್ ಬ್ಯಾಂಕು, ಸ್ಯಾಲರಿ ಅರ್ನರ್ಸ್ ಬ್ಯಾಂಕು ಮತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ದ ಡಿಪಾಸಿಟ್ ಯೂನಿಟ್ ಬ್ಯಾಂಕ್ ಅಂತ ಸಾರಿ ಟೈರ್ 1 ಬ್ಯಾಂಕ್ ಅಂತ ಕರೆಯಲ್ಪಡ್ತೀರಾ. ಯಾಕಂದ್ರೆ ಟೈರ್ 1 ಬ್ಯಾಂಕಿಗೆ ಏನೇನು ಇದೆ ನೋಡಿ ಅದು ನಿಮ್ಗೆ ಅಪ್ಲೈ ಆಗ್ತದೆ. ಸ್ಪೆಷಲ್ ಏನು ಅಂತ ಹೇಳಿದ್ರೆ ಟೈರ್ 1 ಬರುತ್ತೆ. ಟೈರ್ 1 ಬಂದ್ರಿಂದ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೀವು ಬರೀ 9% CRR ಇಟ್ಕೊಂಡು ಸಾಕು. ಅದೇ ಒಂದು ನಿಮ್ಗೆ ಅಂದ್ರೆ ಲೀಸ್ಟ್ CRR ನಿಮ್ಗೆ ಕೊಟ್ಟಿದ್ದಾರೆ. ನೀವು ಅದೇ ಟೈರ್ 2 ಅಂತ ಈಗ ನೀವು ಟೈರ್ 2 ಬರ್ತಿರಲ್ಲ, ಟೈರ್ 2 ಬಂದ್ರೆ ನಿಮ್ಗೆ CRR 14% ಇದಕ್ಕೆ ಮೆಂಬರ್ ಆಗಿದ್ರೆ, ಇಲ್ಲದೆ ಇದು ಮೆಂಬರ್ ಆಗದೆ ಇದ್ರೆ 15% CRR ಇತ್ತು. ಇದು ಮೆಂಬರ್ ಆದ್ರೆ ನಿಮ್ಗೆ ಬರೀ 9% CRR ಇಟ್ಕೊಂಡು ಸಾಕು. ಅದೇ ಅಡ್ವಾಂಟೇಜ್ ಅಷ್ಟೇ. ಅಡ್ವಾಂಟೇಜ್ ಅಂದ್ರೆ ರೆಕಮೆಂಡೇಶನ್ ಪ್ರಕಾರ. ಅದರ್ವೈಸ್ ಈಗಲೂ 9% ಇದೆ, ಇನ್ನು ಮುಂದೆ 9% ಇರುತ್ತೆ. ಮತ್ತೆ ಏನು ವ್ಯತ್ಯಾಸ ಇಲ್ಲ ನಿಮ್ಗೆ ಸ್ಯಾಲರಿ ಅರ್ನರ್ಸ್ ಅಂತ ಹೇಳಿದ್ರೆ ಅಷ್ಟೇ ಈ ರೆಕಮೆಂಡೇಶನ್ಸ್ ಅಲ್ಲಿ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್ ಮಾತಾಡ್ಬೋದು. ನೆಕ್ಸ್ಟ್ ಯಾರಾದ್ರು? ಹಲೋ, ಹೇಳಿ. ಮಹದೇವ್ ಸ್ವಾಮಿ ಫ್ರಮ್ ತುಮಕೂರು ಗ್ರೈನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಡ್ವೈಸರ್. ಕೇಳ್ತಾ ಇದ್ದೀರಾ? ನಾನು ಈ SFB ಹೇಳಿದ್ರಲ್ಲ, ನಮ್ಮನ್ನು ಎಲ್ಲರೂ ಈಗ ನಾವು ಟೈರ್ 3 ನಲ್ಲಿ SFB ಆಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾರಲ್ಲ. ಈಗ ಆಲ್ SSB ಈಗ ಇರೋ ಪ್ರೆಸೆಂಟ್ ಆಲ್ಮೋಸ್ಟ್ ಆಲ್ ಆಫ್ ದ ಬಾರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಅವರು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಿ ದೇ ಹ್ಯಾಡ್ ಅ ವೆರಿ ಗುಡ್ ಇದು ಏನು ನೆಟ್ವರ್ಕ್. ಅವ್ರಿಗೆ ಕರೆಸ್ಪಾಂಡೆಂಟ್ಸ್ ಇದ್ರು, ಜೊತೆಗೆ ಕೋಆರ್ಡಿನೇಟರ್ಸ್ ಇದ್ರು, ಬ್ರಾಂಚಸ್ ಇತ್ತು, SHG ಮಾರ್ಕೆಟ್ ಇತ್ತು ಅವ್ರಿಗೆ. ಸೊ ಎಲ್ಲ ದೇ ಕುಡ್ ಈಸಿಲಿ ಬಿಕಮ್ ಎ ಬ್ಯಾಂಕ್, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್, ಅಂಡ್ ದೇ ಕ್ಯಾನ್ ಕಂಟಿನ್ಯೂ ದೇರ್ ವರ್ಕ್. ಅವ್ರ ಸೀಲಿಂಗು ಕೂಡ, ಲೋನ್ ಸೀಲಿಂಗು ಕೂಡ ಅವ್ರಿಗೆ ಯೂಸ್ ಆಯ್ತು. ಆದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಪರ್ಟಿಕ್ಯುಲರ್ಲಿ ದೋಸ್ ಹೂ ಆರ್ ಕಾನ್ಸಂಟ್ರೇಟೆಡ್ ಇನ್ ಲಾರ್ಜ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಹುಬ್ಳಿ, ಧಾರವಾಡ, ಬೆಳಗಾವಿ ಇಂಥ ಕಡೆ ಇರೋ ಬ್ಯಾಂಕ್ಗಳಿಗೆ that ceiling of 25 lakhs and getting the market 50% of the loan portfolio market ಟ್ಯಾಪ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದನ್ನ ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ನಿಮ್ಗೆ ಹೇಳವ್ರೆ. ಅದಲ್ಲದೆ ಈ ಎಂಟ್ರಿ ಪಾಯಿಂಟ್ ಇದರಲ್ಲಿ ಕ್ಯಾಪಿಟಲ್ ನ 200 crores ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಈ SFB ಟೈರ್ 3 ನಲ್ಲಿ ಆಗಕ್ಕೆ 200 crores ಕ್ಯಾಪಿಟಲ್ ತಗೊಂಡ್ ಬಂದು ನಾವು ಎಂಟ್ರಿ ಪಾಯಿಂಟ್ ನಾರ್ಮಲ್ ಪ್ರಕಾರ ಅದನ್ನ ನಾವು SFB ತರ ಫಂಕ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಕ್ಯಾಪಿಟಲ್ ನಿಮಗೆ ಗೊತ್ತಿರಂಗೆ ಅರ್ಬನ್ ಬ್ಯಾಂಕ್ ಸೆಕ್ಟರ್ ಅಲ್ಲಿ ಇಟ್ ಈಸ್ ವೆರಿ ವಾಲಟೈಲ್. ಆಮೇಲೆ ವಿ ಹ್ಯಾವ್ ಟು ರೈಸ್ ದಿಸ್ ಕ್ಯಾಪಿಟಲ್ ವಿತ್ ಇನ್ ದಿ ಏರಿಯಾ ಆಫ್ ಆಪರೇಷನ್ಸ್. ಅದರಲ್ಲೂ ಕೂಡ ನಾವು ಎಲ್ಲೆಲ್ಲಿ ಬ್ರಾಂಚ್ ಇದೆ ಅಲ್ಲಿ ಮಾತ್ರ ಆಗಬೇಕು. ಅಂಡ್ ವಿ ಆಲ್ ನೋ ದಟ್ ನೋ ಬಡಿ ಟಚಸ್ ಅವರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಶೇರ್ಸ್ ಅನ್ಲೆಸ್ ದೇ ಹ್ಯಾವ್ ಗಾಟ್ ವೋಟಿಂಗ್ ರೈಟ್ಸ್. ಇಷ್ಟೆಲ್ಲ ಲಿಮಿಟೇಷನ್ಸ್ ಅಲ್ಲಿ is it possible and feasible for an urban cooperative bank to function as an SFB? We request the federation to have a detail one study paper ಮಾಡಿ on behalf of banks which are particularly large banks like TGMC Bank and our Bangalore City Cooperative Bank, our Vishweshwaraya Bank, like these banks which are serving a niche customers in Bangalore City like that, and big cities, other similar banks like that. They will be not in a position to immediately turn into an SFB because they don't have that network what already the SFBs are having. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಫೆಡರೇಷನ್ ಅಂತ ಕೇಳ್ಕೊತೀನಿ. ಎಸ್ ಸರ್, ತಮ್ಮ ಕಾಮೆಂಟ್ಸ್ ರಿಸರ್ವ್ ಬ್ಯಾಂಕ್ ಬರೆದ್ಬಿಟ್ಟು ನಮ್ಗೊಂದು ಕಾಪಿ ಹಾಕಿ, ಆಮೇಲೆ ನ್ಯಾಷನಲ್ ಫೆಡರೇಷನ್ ಆಲ್ರೆಡಿ ಜಯಕುಮಾರ್ ಅವರು ಹೇಳಿದಾರೆ, ಅವ್ರದ್ದು 25th ಜನರಲ್ ಬಾಡಿ ಮತ್ತು ಬೋರ್ಡ್ ಮೀಟಿಂಗ್ ಇದೆ, ಅಲ್ಲಿ ಅವರು ರೈಸ್ ಮಾಡ್ತೇವೆ ಅಂತ ಹೇಳಿದಾರೆ. ದಯವಿಟ್ಟು ನೀವು ಅಂತಾವಿದ್ರೆ ಕಾಮೆಂಟ್ಸ್ ನಮ್ಮ ಫೆಡರೇಷನ್ ಕಳಿಸ್ಕೊಟ್ರೆ ನಾವು ಮುಂದಾಗಿ ಬರಿತೇವೆ ಅದ್ರ ಬಗ್ಗೆ. ಆಯ್ತು, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ದಯವಿಟ್ಟು ಯಾರ್ದು ಕ್ವಶನ್ ಇಲ್ಲ ಅಂತ ತಿಳ್ಕೊಂಡು, ಈವರೆಗೆ ತಾವೆಲ್ಲ ಬಂದು ಇದಕ್ಕೆಲ್ಲ ಭಾಗವಹಿಸಿದ್ದೀರಿ.
ಸರ್ ಹೇಳಿ, ಮಾತಾಡಿ ಸರ್. ಇದು ಹೊಸದಾಗಿ ಬಂದವರಿಗೆ ಅದು ಸಹ ಎತ್ತಿ ಹೋಗುದಾ? ಅನ್ಮ್ಯೂಟ್ ಮಾಡಬೇಕು, ನೀವು ಮಾಡಬೇಕು. ಸರ್ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ, ಕೇಳಿಸ್ ಬರ್ತಾ ಇಲ್ಲ. ಮಾಡ್ಬೇಕು ಸರ್, ಅವ್ರನ್ನ ಇದು ಮಾಡಬೇಕು. ನಮಗೂ ಅದನ್ನೇ ಬೇರೆಯವ್ರಿಗೆ ಕೊಡಿ. ಮಾತಾಡಿ ಸರ್, ಮಾತಾಡಿ ಮಾತಾಡಿ. ಹಲೋ ಜಯಕುಮಾರ್, ಮತ್ತೊಮ್ಮೆ ಪುಂಡ್ಲಿಕ್ ಅವ್ರೆ ಭಟ್ರೆ. ಹೇಳಿ ಸರ್. ಹೇಳಿ ಸರ್, ಹೇಳಿ. ಇನ್ನೊಂದು ವಿಷಯ ಗಮನಕ್ಕೆ ತರಬೇಕು ಅಂತ ಅನ್ಕೊಂಡೆ. ಈಗ ನಾವು ಎಂಪ್ಲಾಯ್ಮೆಂಟ್ ತಗೋಬೇಕಾದ್ರೆ ಸರ್ಕಾರದಿಂದ ನಾವು ಕಾಲ್ ಫಾರ್ ಮಾಡ್ಬೇಕು, ಅದು ಒಂದ್ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇದೆ. ನನ್ನ ಅನಿಸಿಕೆ ಪ್ರೈವೇಟ್ ಬ್ಯಾಂಕ್ ಗೆ ಕೊಟ್ಟಂಗೆ ನಮ್ಗೂನು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳೋಂತದಾದ್ರೆ ವಿ ಕ್ಯಾನ್ ಚೂಸ್ ಎ ವೆರಿ ಪ್ರೊಫೆಷನಲಿಸಮ್ ಅಂಡ್ ಎಕ್ಸ್ಪೀರಿಯನ್ಸ್ ಇರೋರ್ನ ನಾವು ತಗೊಳಕ್ಕೆ ಸಾಕಷ್ಟು ಶಕ್ತಿ ಇರೋ ಬ್ಯಾಂಕ್ಗೆ ಅದು ಅನುಕೂಲ ಆಗುತ್ತೆ, ಇನ್ನು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಇದನ್ನು ಫೆಡರೇಷನ್, ರಿಸರ್ವ್ ಬ್ಯಾಂಕ್ ಮತ್ತು ನಮ್ಮ ಸರ್ಕಾರ ಏನು ರಾಜ್ಯ ಸರ್ಕಾರಕ್ಕೆ ಗಮನ ಕೊಟ್ಟು ಅದನ್ನ ನೇಷನ್ ವೈಡ್ ಇಲ್ಲ ಸ್ಟೇಟ್ ವೈಸ್ ನಲ್ಲಿ ಅದನ್ನ ಅವಕಾಶ ಮಾಡ್ಕೊಡ್ಬೇಕು. ಆವಾಗ ನಮ್ಗೇನು ಅಂದ್ರೆ ಕ್ವಾಲಿಟಿ ಆಫ್ ಪ್ರೊಫೆಷನಲ್ ಎಂಪ್ಲಾಯೀಸ್ ಸಿಗೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಈಗೆಲ್ಲ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ ನಾವು ಅವ್ರ ಪಾಲಿಸಿ ತರನೇ ತಗೋಬೇಕು. ನಮಗೂ ಅದು ಫ್ರೀಡಮ್ ಕೊಟ್ರೆ ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಪ್ರೊಫೆಷನಲ್ ಇರೋರ್ನ ನಮ್ ಶಕ್ತಿ ಅನುಸಾರ ನಾವು ಸ್ಯಾಲ್ರಿ ಫಿಕ್ಸ್ ಮಾಡ್ಕೊಂಡು ಒಳ್ಳೊಳ್ಳೆ ಪ್ರೊಫೆಷನಲ್ಸ್ ಸಿಗ್ತಾರೆ. ಈಗ MD BOM ಅವೆಲ್ಲ ಮಾಡೋದಕ್ಕಿಂತ ನಮಗೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಂಪ್ಲಾಯೀಸ್ ನ ಸ್ಟಿಲ್ ಮೋರ್ ಬೆಟರ್ ವಿ ಕ್ಯಾನ್ ಆಪ್ಟ್ ಫಾರ್ ಗುಡ್ ಎಂಪ್ಲಾಯೀಸ್. ಇದನ್ನ ಬರೀ ಎಲ್ಲ ಕೈನಲ್ಲಿ ಇಟ್ಕೊಂಡ್ಬಿಟ್ಟು ಡ್ಯೂಯಲ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡು RBI ಒಂಥರ ಹೇಳುತ್ತೆ, ಇಲ್ಲ ಸ್ಟೇಟ್ ಗವರ್ಮೆಂಟ್ ಪಾಲಿಸಿ ಒಂಥರ ಹೇಳುತ್ತೆ. ಹೌ ಟು ಇಂಪ್ರೂವ್ ದ ಕೋಆಪರೇಟಿವ್ ಸೆಕ್ಟರ್? ಇಟ್ ಇಸ್ ವೆರಿ ಇಂಪಾಸಿಬಲ್. You definitely you can raise the voice with the government and to bring it subject to our president, Mr. H.K. Patil ji, and federation has to take very seriously about this. ಇದನ್ನ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ನಾವು ಅದನ್ನ ಬದಲಾವಣೆ ಮಾಡ್ಕೊಂತ ಬರ್ಬೇಕೆ ಎಂಪ್ಲಾಯೀಸ್ ವಿಷಯದಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲ್ ನಲ್ಲಿ ತಗೊಂಡು ಒಳ್ಳೆ ಪ್ರೊಫೆಷನಲ್ ಸಿಗ್ತಾರೆ. ಅದನ್ನ ತಗೊಂಡು ನಾವು ಉಪಯೋಗಿಸ್ಕೋಬಹುದು. ಯಾಕಂದ್ರೆ ಈಗ ತಾವ್ ಹೇಳ್ದಂಗೆ 70 ವರ್ಷದ ತನಕ ತಗೊಳಕ್ಕೆ ಅವಕಾಶ ಇರ್ಬೇಕಾದ್ರೆ ಬಹಳಷ್ಟು ಜನ 60 ವರ್ಷಕ್ಕೆ ರಿಟೈರ್ಡ್ ಆಗಿರೋರು ಇರ್ತಾರೆ, ಇಲ್ಲ ಯಂಗ್ಸ್ಟರ್ಸ್ 35-40 ಇಯರ್ಸ್ ಅವರ ಬ್ಯಾಂಕಿಂಗ್ ಎಕ್ಸಾಮ್ ಮುಗಿಸ್ಕೊಂಡು ಇದ್ರ ಪ್ರಕಾರ ಸ್ಟ್ರಾಟಜಿ ಪ್ರಕಾರ ಮುಗಿಸ್ಕೊಂಡ್ ಬಂದ್ರೆ ನಾವು ಖಂಡಿತ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇದನ್ನು ನಾವು ರೈಸ್ ಮಾಡೋಂತ ಸಬ್ಜೆಕ್ಟ್, ಮೇಜರ್ ಸಬ್ಜೆಕ್ಟ್ ಇದು. ಯಾಕಂದ್ರೆ ಈಗ ಸಾಕಷ್ಟು ಎಂಪ್ಲಾಯೀಸ್ಗಳು ನಮ್ ಸ್ಯಾಲ್ರಿಗೆ ಬರಲ್ಲ, ಈಗಿರೋ ಸ್ಯಾಲರೀಸ್ಗೆ ಯಾರು ಬರಲ್ಲ, ಯಾರು CO ಪೋಸ್ಟ್ ಅಂತದಕ್ಕೆಲ್ಲ ಎಲ್ಲ ಕಂಟ್ರೋಲ್ ಮಾಡ್ತಾ ಕೂತ್ಕೊಂಡ್ರೆ ಬಿಸ್ನೆಸ್ ಮಾಡೋದು ಹೆಂಗೆ? ಅದಕ್ಕೆ ಅದನ್ನ ಫ್ರೀಡಮ್ ಕೊಟ್ಟು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳಂಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಅದನ್ನ ಫೆಡರೇಷನ್ ರೈಸ್ ಮಾಡ್ಬೇಕು ಅಂತ ನಾನು ಎಲ್ಲಾರ್ನು ನಾನು ಮನವಿ ಮಾಡ್ತೀನಿ. ಇದನ್ನ ಓಕೆ ಸರ್, ನಮ್ಮ ಆಡಳಿತ ಮಂಡಳಿಗೆ ವಿಷಯ ಮಂಡಿಸಿ ಇದು ಮಾಡ್ತೇವೆ ಸರ್. ದಯವಿಟ್ಟು ತಾವು ಒಂದು ಲೆಟರ್ ಫೆಡರೇಷನ್ ಮೂವ್ ಮಾಡ್ರೆ ನಮ್ಮ ಬೋರ್ಡ್ ಮೀಟಿಂಗ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಪುಂಡ್ಲಿಕ್ ಅವರೇ ನಾನು ಕಳಿಸ್ಕೊಡ್ತೀನಿ. ಸ್ವಲ್ಪ ನಮ್ಗೆ ಬಂದ್ರೆ ಬೋರ್ಡ್ ಮೀಟಿಂಗ್ ಇಟ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಿರೋದು. ಆಯ್ತು. ಈವರೆಗೆ ತಾವೆಲ್ಲ ಈ ಜೂಮ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಗಳನ್ನು ಮಹಾಮಂಡಲಕ್ಕೆ ತಿಳಿಸಿರುತ್ತಾರೆ. ತಮ್ಮೆಲ್ಲರಿಗೂ ಎಲ್ಲ ಸಹಕಾರಿ ಬಂಧುಗಳಿಗೆ ಮಹಾಮಂಡಲದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು 21ನೇ ತಾರೀಕು ಟ್ಯಾಕ್ಸ್ ಇಶ್ಯೂ ಬಗ್ಗೆ DR ವೆಂಕಟೇಶ್ ಜೂಮ್ ಮೀಟಿಂಗ್ ಬರ್ತಾ ಇದಾರೆ. ದಯವಿಟ್ಟು ಅದಕ್ಕೆ ಮುಂಚೆ ಏನಾರ ಟ್ಯಾಕ್ಸ್ ಇಶ್ಯೂಸ್ ಕ್ವಶನ್ಗಳಿದ್ರೆ ಮುಂಚೆ ಕಳಿಸ್ಬಿಟ್ರೆ ಅವ್ರು ಸ್ಟಡಿ ಮಾಡಿ ಅವತ್ತು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಟ್ಯಾಕ್ಸ್ ಕನ್ಸಲ್ಟೆಂಟ್. ಓಕೆ.